ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಜೂನ್ 2024 ಶನಿವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಶೋಭನ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ ನೋಡಿಬಿಡೋಣ. ಬೆಳಿಗ್ಗೆ 5:56 ಬೆಳಿಗ್ಗೆ 7:39 ಇರತಕ್ಕಂಥದ್ದು ಈ ಸಮಯ, ಹಾಗೂ ಬೆಳಿಗ್ಗೆ 11:57 12:48 ಈ ಸಮಯ ನಮ್ಮನ್ನು ದಾರಿ ತಪ್ಪಿಸುತ್ತೆ. ಏನೋ ಒಂದು ಬೆಳಿಗ್ಗೆ ಎದ್ದೊಳವಾಗಲೇ ಟೆನ್ಷನ್ನು, ಇನ್ನೊಂದು ಮಾತು, ಜಗಳ, ಕಿರಿಕಿರಿ. ಅದರಲ್ಲೂ ಕಾಲಾಷ್ಟಮಿ, ಶನಿವಾರ ಬೇರೆ, ಅಷ್ಟಮಿ ಬೇರೆ. ಕಾಲಾಷ್ಟಮಿ, ಶನಿ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಯಾವುದಾದರೂ ಒಂದು ಎಡವಟ್ಟು, ಎಳೆದಾಟವು ದೇಶಕ್ಕೂ ರಾಜ್ಯಕ್ಕೂ ಹೇಳ್ತಲೇ ಇದ್ದೆ. ಬೇರೆ ಬೇರೆದು ನಾವು ಮಾಡಿದ್ದೆಲ್ಲ ವಾಪಸ್ ಬರ್ತಿದೆ. ಕರ್ಮದೇವತೆಯಿಂದ ಏಟು ಧರ್ಮದ ದೇವತೆಯ ಸಹಕಾರಕ್ಕಿಂತ ಕರ್ಮದೇಟು ದೊಡ್ಡದಾಗಿರುತ್ತೆ. ನ್ಯಾಯದೇವತೆಯ ಏಟಿಗಿಂತಲೂ, ನ್ಯಾಯದೇವತೆ ಆದರೂ ಲೇಟಾಗಿ ಕೊಡ್ಬೋದು, ಧರ್ಮದೇಟು ಮನ್ನಿಸಿ ಬಿಡಬಹುದು. ಆದರೆ ಕರ್ಮದೇಟ್ ಇದೆಯಲ್ಲ, ಕಾದಿದ್ದು ಕೊಡುತ್ತೆ. ನಾವು ಅನ್ಕೊಂಡಿರ್ತೇವೆ ನಾವು ಅವಾಗೇನೋ ಮಾಡಿದ್ದೇವೆ, ಯಾರನ್ನೂ ಒದ್ದಿದ್ದೇವೆ, ಕಾಲ್ಗಟ್ಟಕ್ಕೆ ಕಾಲಿಗೆ ಬರುತ್ತೆ. ಯಾರಿಗೂ ಆಡಬಾರದು ಮಾತಾಡಿದ್ದೆ ಬಾಯಿಗೆ ಹೊಡೆದಿರುತ್ತೆ. ಮಾಡಬಾರದು ಆಲೋಚನೆ ಮಾಡಿರ್ತೇವೆ, ಒಂದು ಕಾಲಘಟ್ಟಕ್ಕೆ ಕರ್ಮದೇಟು ತಲೆಗೆ ಸ್ಟ್ರೋಕ್ ಹೊಡೆದಿರುತ್ತೆ, ಬಾಯಿಗೆ ಸ್ಟ್ರೋಕ್ ಹೊಡೆದಿರುತ್ತೆ. ಜಾಗ್ರತೆ ಮಕ್ಕಳೇ. ಕಲಿಯುಗಕ್ಕೆ ನರಕ ಅನ್ನೋದು ಇಲ್ಲೇ ತೋರಿಸ್ತಾನೆ. ತುಂಬಾ ಎಚ್ಚರಿಕೆ. ನರಕ ಮೇಲೆ ಎಲ್ಲೋ ಇಲ್ಲ, ನೀವು ಮಾಡಿದ್ದು ಇಲ್ಲೇ ಅನುಭವಿಸಬೇಕು. ಎಚ್ಚರಿಕೆ. ಅದರಿಂದ ಈ ಸಮಯಗಳಲ್ಲಿ ನಮ್ಮನ್ನ ಪ್ರಚೋದನೆ ಮಾಡಿ ಏನೋ ಒಂದು ಕಿರಿಕಿರಿ, ಇನ್ನೊಂದು ತಂದಿಟ್ಟು ಬಿಡುತ್ತೆ. ಮೊನ್ನೆ ಒಂದು ತಾಯಿ ಜೀವ ಬಂದಿದ್ರು. ನೀವು ಹೇಳಿದಾಗ ನನ್ನ ಮಗನ ಜೀವನದಲ್ಲಿ ಎಲ್ಲ ನಡೆದು ಬಿಡ್ತೋಗ್ಬಿಡ್ಬಾರ್ದು. ಒಂದು ಹೆಣ್ಣಿನ ವಿಚಾರ ಕೂಡ ಬರುತ್ತೆ. ಜಾಗ್ರತೆ ಅಂತ ಹೇಳಿದ್ರಿ, ನಾನು ನಂಬಲಿಲ್ಲ, ಅದೂ ಮಾಡಿಟ್ಕೋಬಿಟ್ಟಿದ್ದಾನೆ. ಅಂತಿಂಥದ್ದೆಲ್ಲ ಅಯ್ಯೋ ಮನೇಲಿರೋಕ್ ಬೇಕಿಲ್ಲ ಅನ್ನಿಸ್ಬಿಟ್ಟಿದೆ. ನನ್ನ ಮಗ ಮಾಡಿಟ್ಕೊಂಡಿರೋ ಎಡವಟ್ಟು ಚಪ್ಲಿಲ್ ತಗೊಂಡು ತಾಯಿ ನೋಡಿದ್ ಬಿಟ್ಟಿದ್ದಾನೆ. ಮಕ್ಕಳೇ, ಯಾವತ್ತೂ ಇಲ್ಲದ ಕ್ರೋಧ ಬಂದ್ಬಿಟ್ಟಿದೆ ತಾಯಿಗೆ. ಇನ್ನು ನೀನು ಇಲ್ಲಿರಬೇಡ. ದೊಡ್ಡ ಗಲಾಟೆ ತಗೊಳ್ಳಿ. ಪೊಲೀಸು ಎದುರುಗಡೆ ಒಂದು ದೊಡ್ಡ ಅಧಿಕಾರಿ, ಮಹಿಳಾ ಅಧಿಕಾರಿ ಬಂದು ಆಡಬಾರದು ಮಾತು ಮಾಡಬಾರದು ಮಾಡಿದ್ದಾನೆ. ಕಾಲಕ್ಕೆ ಚಪ್ಲಿ ತಗೊಂಡು ಹೊಡೆದಿದ್ದಾನೆ, ಹೊಡೆದು ಬಿಟ್ಟಿದ್ದಾನೆ ಅಮ್ಮನಿಗೆ. ನೀವು ನಂಬ್ತೀರಾ ಕರ್ಮದೇಟು ಹೆಂಗಿದೆ ಅಂತ? ಈಗ ಅವನನ್ನು ಪೊಲೀಸರು ಹುಡುಕ್ತಿದ್ದಾರೆ. ಅಂಥದ್ದೊಂದು ದೊಡ್ಡ ಎಡವಟ್ಟು ಮಾಡಿ ಇಟ್ಕೊಂಡಿದ್ದಾನೆ ಪೊಲೀಸವ್ರ ಮನೆ ಹತ್ರ. ಇವ್ರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ನಮಗೂ ಅವನಿಗೂ ಸಂಬಂಧ ಇಲ್ಲ, ಆಲ್ರೆಡಿ ಕಂಪ್ಲೇಂಟ್ ಆಗ್ಬಿಟ್ಟಿದೆ, ನಮ್ಮ ಜೊತೆಲಿಲ್ಲ. 30 ವರ್ಷದ ಮಗ ಸಾಕಿ ಬೆಳೆಸಿ ತಿನ್ನಿಸಿ ರಕ್ತ ಬಸ್ದಿರ್ತಾರೆ ಎಷ್ಟೋ ತಾಯಿ ತಂದೆಯರು. ಯಾರೋ ಈಗ 100ರಲ್ಲಿ ಒಬ್ರು, ಇಲ್ಲ 1000ದಲ್ಲಿ ಒಂದಿಬ್ರು ಅಂತ ಹೇಳ್ಬೋದು ದಾರಿ ತಪ್ಪಿದಂಥ ತಂದೆ ತಾಯಿಗಳು ಬಿಡಿ. ಆದರೆ ಸತ್ಯ ಹೇಳ್ತಾನೆ ಮಕ್ಕಳೇ, ಒಂದು ತಾಯಿ ಮಾತ್ರ ರಕ್ತ ಬಸಿದು ಬೆಳೆಸಿರುತ್ತೆ ನೋಡಿ. ನಾನು ಕೈ ಮುಗಿದು ಕೇಳ್ಕೋದೆ. ನಾನು ಎಲ್ರಿಗೂ ಹೇಳೋದು ಅದೇ, ನನ್ನ ಧರ್ಮಪತ್ನಿಗೂ ಅದನ್ನೇ ಹೇಳಿದ್ದಾರೆ. ನನ್ನಿಂದ ನಿಂಗೆ ನೋವಾದ ಕ್ಷಣ ಇರಬೇಡ ಪುಟ್ಟ. ಅರ್ಥ ಮಾಡಿಕೊಳ್ಳದ ಅನುಬಂಧ ಎಂದೂ ನೆಮ್ಮದಿ ಕೊಡೋದು. ಭಾರ ಇಟ್ಕೊಂಡು ಕುತ್ಕೋಬೇಡ. ಮಕ್ಕಳಿಗೂ ಅಷ್ಟೇ ಹೇಳಿರೋದು. ನನ್ನ ಬಲವಂತಕ್ಕೆ ನಮ್ಮಪ್ಪ ದೊಡ್ಡವರು, ನನ್ನ ಅಳಿಯಂದ್ರುಗಳು, ಸೊಸೆಯಂದ್ರುಗಳು, ಅಕ್ಕ ತಂಗಿಯರಿಗೂ, ತಮ್ಮನಿಗೂ ಅದನ್ನೇ ಹೇಳಿದ್ದಾನೆ, ತಂದೆಗೂ ಅದನ್ನೇ ಹೇಳಿದ್ದಾನೆ, ನನ್ನನ್ನು ಸಹಿಸ್ಕೋಬೇಡಿ ಅಂತ.
ನಾನು ತಪ್ಪು ಮಾಡಿದರೆ ತಪ್ಪೇ, ಬಿಟ್ಟು ಹೋಗ್ಬಿಡಿ, ಇಲ್ಲ ನನ್ನನ್ನು ಬಿಟ್ಟು ಹೋಗೋಕೆ ಹೇಳ್ಬಿಡಿ. ಇದು ಆಗ್ತಿರೋದು. ನೋಡಿ ಆ ಕರ್ಮದ ಏಟು ಹೇಗಿದೆ ಅಂದ್ರೆ, ಇವತ್ತು ಪೊಲೀಸರು ಹುಡುಕ್ತಿದ್ದಾರೆ ಒಂದು 15-20 ದಿನದಿಂದ. ಮೇ ಇಲ್ಲ ಜೂನಲ್ಲಿ ಉಕ್ಕು ಬಿಡುತ್ತೆ ಅಂತ ಯಾವುದೋ ಒಂದು ಹೆಣ್ಣು ಮಗುವನ್ನ ಕರ್ಕೊಂಡು ಬಂದು ಜೊತೆಲಿ ಇಟ್ಕೊಂಡಿದ್ದಾನೆ. ತಾಯಿ ಗೊತ್ತೇ ಇಲ್ಲ, ಒಂದು ಹೆಣ್ಣಿನ ವಿಚಾರ ಬರುತ್ತೆ ಅಂತ ಹೇಳಿದ್ದಾನೆ. ಅಯ್ಯೋ ಅದೊಂದಿಲ್ಲ, ನನ್ನ ಮಗನಲ್ಲಿ ಎಲ್ಲಾ ರೂಪಗಳು ಇದೆ ಅಂತ. ಕುಡಿಯೋದು, ತಿನ್ನೋದು, ಕುಡಿಸೋದು, ಮಾಡೋದು, ಬೆದರಿಸೋದು, ಎಲ್ಲ ನಟೋರಿಯಸ್ ಪಡೆಗಳನ್ನ ಮನೆ ಮೇಲೆ ಇಟ್ಕೊಬಿಟ್ಟಿದ್ದಾನೆ. ಎಲ್ಲಾ ಅಭ್ಯಾಸಗಳು ಇಟ್ಕೊಬಿಟ್ಟಿದ್ದಾನೆ. ಬೆದರಿಸೋದು, ತಾಯಿಯನ್ನ ಚಪ್ಪಲಿಯಲ್ಲಿ ಹೊಡೆಯೋದು, ತೋರಿಸ್ಕೊಟ್ಬಿಟ್ಟಿದೆ. ಕರ್ಮದೇಟು ಜಾಗ್ರತೆ ಇರ್ಲಿ. ಈಗ ಒಂದು ಮಾತು ಹೇಳಿದೆ, ಅರ್ಥ ಮಾಡಿಕೊಳ್ಳದ ಅನುಬಂಧ ಎಂದೂ ನೆಮ್ಮದಿ ಕೊಡೋದು. ಅಲ್ಲಿರಬೇಡಿ ಮಕ್ಕಳೇ. ಯಾರೋ ಕೆಲವರಿಗೆ ಮಾತ್ರ ಅಂಥದೊಂದು ಸುಯೋಗ ಇರುತ್ತೆ. ಈ 12 ರಾಶಿಗಳಲ್ಲಿ ಯಾರೋ ಕೆಲವರಿಗೆ ಅಂಥದೊಂದು ಸೌಭಾಗ್ಯವನ್ನ ಕೊಡುತ್ತೆ. ಆದ್ರೆ ಕೆಲವು ರಾಶಿಗಳಿಗೆ ಇದು ಜನ್ಮತಾ ಶಾಪ. ಕೆಲವು ರಾಶಿಗಳಿದ್ದಾರೆ, ನೀವು ಎಷ್ಟು ಅರ್ಥ ಮಾಡಿಸಿದ್ರು ಅದು ಅನರ್ಥವಾಗಿ ನಿಂತಿರುತ್ತೆ. ಕೆಲವ್ರಿಗೆ ಅಣ್ಣ ತಮ್ಮ, ಕೆಲವ್ರಿಗೆ ಅಕ್ಕ ತಂಗಿ, ಕೆಲವ್ರಿಗೆ ಮಕ್ಕಳು, ಕೆಲವ್ರಿಗೆ ಗಂಡನೇ, ಕೆಲವ್ರಿಗೆ ಹೆಂಡ್ತಿನೇ. ನೀವು ಏನೇ ಮಾಡಿದ್ರು ಟಾಪ್ 3 ರಾಶಿಗಳಿದ್ದಾವೆ ಮಕ್ಕಳೇ, ಅವರಿಗೆ ಅನುಬಂಧ ಅನ್ನೋದು ಒಂದು ಶಾಪವೇ. ಹೌದು ಅಲ್ವೋ ಅಂತ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ ನಾನು ಕಾಯ್ತಿರ್ತೇನೆ. ಯಾಕೋ ಅರ್ಥ ಮಾಡೋಕ್ ಬಿಡಲ್ಲ, ಅದು ಜನ್ಮತಃ ನಿಮಗ್ ಶಾಪ ಅಂತ. ಸೀತಮ್ಮ ಶ್ರೀರಾಮಚಂದ್ರರ ಪ್ರಭು ಮೇಲೆ ಅಲ್ಲೊಂದು ಅನುಮಾನದ ಹುಳ ಮೆತ್ಕೊಳ್ಳುತ್ತೆ. ಆಕೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿರಬೇಕಾದಾಗ ಮಕ್ಕಳು ಬೆಳೆದಿದ್ದಾರೆ. ಅವರು ನೋಡ್ತಾ ತನ್ನ ನೋವು, ದುಃಖ, ದುಮ್ಮಾನ ಎಲ್ಲ ಮರೆತು ಏನೋ ಆಗಾಗ ಪರಿತಪಿಸ್ತಾ ಇರಬೇಕಾದ್ರೆ ಆಗೊಂದು ನ್ಯೂಸ್ ಬರುತ್ತೆ, ಶ್ರೀರಾಮಚಂದ್ರರು ಅಶ್ವಮೇಧ ಯಾಗ ಮಾಡುತ್ತಿದ್ದಾರೆ. ಖುಷಿ ವಿಚಾರ, ತುಂಬಾ ಖುಷಿ ವಿಚಾರ. ಒಬ್ಬ ಚಕ್ರವರ್ತಿ ಅದು ಮಾಡಬೇಕಾಗುತ್ತೆ ಆಗಾಗ. ಅಲ್ಲೊಂದು ದೈವ ಪ್ರಣಾಳಿಕೆ ನಡೆಸ್ತಾರೆ ವಸಿಷ್ಠರು, ಕುಲಗುರುಗಳು. ಯುಗಾಂತ್ಯ ಬಂದಿದೆ, ಸೀತಮ್ಮ ಮರಳಿ ಹೋಗೋ ಸಮಯ ಬಂದಿದೆ, ರಾಮಚಂದ್ರ ಪ್ರಭು ಕೂಡ ತಮ್ಮ ಯುಗಾಂತ್ಯ ಸಮಾಪ್ತಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ಒಂದು ಜ್ಯೇಷ್ಠ ಯಾತ್ರೆ ಅನ್ನೋದು ನಡಿಬೇಕು ಅಂತ ಹೇಳಿ ದೇವಿ ಪ್ರೇರಣೆಯಿಂದ, ರಾಮಯ್ಯ ಇನ್ನು ಎಷ್ಟು ದಿನ ಇರ್ತೀಯ, ಒಂದು ಅಶ್ವಮೇಧ ಯಾಗ ಮಾಡಿಸ್ಬಿಡು, ಇದರದೆಲ್ಲ ದೋಷ ದೂರ ಹೋಗುತ್ತೆ ಅಂತ ಹೇಳ್ಕೊಡ್ತಾರೆ. ಆ ಅಶ್ವಮೇಧ ಯಾಗಕ್ಕೆ ಸಂಕಲ್ಪ ತಗೊಂಡು ಅಶ್ವವನ್ನ ಬಿಡುತ್ತಾರೆ. ಇದು ಗೊತ್ತಾದಂತ ಸೀತಮ್ಮನಿಗೆ ಎದೆ ದಸಕ್ಕನ್ನುತ್ತೆ. ಯಾಕೆಂದರೆ ಒಬ್ಬ ಚಕ್ರವರ್ತಿ ಅಶ್ವಮೇಧ ಯಾಗವನ್ನ ಮಾಡಬೇಕೆಂದರೆ ಧರ್ಮಪತ್ನಿ ಸಮೇತ ಕುಳಿತುಕೊಂಡು ಯಜ್ಞ ಮಾಡಿ ಒಂದು ಸಂಕಲ್ಪ ತಗೋಬೇಕಾಗುತ್ತೆ. ಧರ್ಮಪತ್ನಿ ಸಮೇತಸ್ಯ ನೆನ್ಪಿಟ್ಕೊಳ್ಳಿ. ಈಗ ಧರ್ಮಪತ್ನಿಯಾಗಿ ನಾನು ಇಲ್ಲಿದ್ದೀನಲ್ಲ, ಮತ್ತಿನ್ಯಾರು ಬಂದು ಬಿಟ್ಟರು, ಸದಾ ಸೀತಾ ಸೀತಾ ಬಿಟ್ಟರೆ ನನ್ ಲೋಕ ಇಲ್ಲ ಅಂದಂತ ನನ್ನ ರಾಮಪ್ರಭು ಇದೀಗ ಆಯ್ತು. ಅಂದ್ರೆ ಅರ್ಥ ಏನು, ಇನ್ನೊಂದು ಮದುವೆ ಆಗ್ಬಿಟ್ರೇನು, ನನ್ನ ಮರ್ತು ಬಿಟ್ಟು, ನಾನಿಲ್ಲ ಅನ್ಕೋಬಿಟ್ಟು ಪರಿತಪ್ಪಿಸಿ ಬಿಡುತ್ತಾಳೆ ತಾಯಿ ಜೀವ. ಆ ಕಣ್ಣಲ್ಲೇ ನೀರು ಹಾಕೊಂಡು ಮಲಗಿದ್ರೆ ವಾಲ್ಮೀಕಿ ಮಹರ್ಷಿಗಳು ಎಷ್ಟಾದರೂ ತ್ರಿಕಾಲ ಜ್ಞಾನಿಗಳು, ಬ್ರಹ್ಮರ್ಷಿ ಸಮಾನ. ನಮ್ಮ ದೇಶದ ಮೊದಲ ಕಾವ್ಯ ಅದು. ರಾಮಾಯಣ ಅನ್ನೋದು ದೊಡ್ಡ ಕಾವ್ಯ, ಮೊದಲ ಕಾವ್ಯ ಲೋಕಕ್ಕೆ ಕೊಟ್ಟವ್ರವರು. ಅಂತ ಒಂದು ವಾಲ್ಮೀಕಿಗಳು ಧ್ಯಾನದಲ್ಲಿದ್ದಾಗ ನೋಡಿ, ಅಬ್ಬಾ ಜಗನ್ಮಾತೆಗೂ ಇಂಥದ್ದೊಂದು ಅನುಮಾನ ಇದೆಯಾ ಗಂಡನ ಮೇಲೆ, ಅಬ್ಬಬ್ಬಬ್ಬ ಏನು ನಾಟಕವಮ್ಮ ನಿನ್ನದು ಅಂತ ಜಗನ್ಮಾತೆಯನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಆಕೆ ಮಲಗಿದ್ರೆ ಆಕೆಯ ಮನಸ್ಸನ್ನ ಒಂದು ಆಕೃತಿ ರೂಪ ಮಾಡಿ ಅಯೋಧ್ಯೆಗೆ ಕಳಿಸ್ತಾರೆ. ಹುಡ್ಕೊಂಡು ತಾಯಿ ಸೀತಾಮಾತೆ ಅಯೋಧ್ಯೆಗೆ ಬರ್ತಾಳೆ. ಏನಾಗ್ಬಿಡ್ತು, ನನ್ನ ರಾಮಚಂದ್ರ ಪ್ರಭು ಇನ್ನೊಬ್ಬರನ್ನ ಮದುವೆ ಆಗ್ಬಿಟ್ರ, ಅಶ್ವಮೇಧ ಯಾಗ ಮಾಡಬೇಕಂದ್ರೆ ಧರ್ಮಪತ್ನಿ ಸಮೇತವಾಗಿ ಸಂಕಲ್ಪ ತಗೋಬೇಕಲ್ಲ ಅಂತ ಹೇಳಿ ಹಾಗೆ ಅಯೋಧ್ಯೆಗೆ ಬಂದು
ಆ ತುಂಬ ರಾತ್ರಿ ಹಾಗೇ ಆ ಅರಮನೆಯಿಂದ ಅಂತಃಪುರಗಳು ದಾಟ್ತಾ ತನ್ನ ಅಂತಃಪುರ, ತನ್ನ ರಾಮಪ್ರಭು ಇದ್ದಂತ ಅಂತಃಪುರಕ್ಕೆ ಭಯದಲ್ಲೇ ಇನ್ಯಾವ ಸ್ತ್ರೀ ಇದ್ದಾಳೋ, ಇನ್ಯಾರಿದ್ದಾಳೋ, ಇನ್ನೊಂದು ಸ್ತ್ರೀ ಇರುವಾಗ, ಮಲಗಿರುವಾಗ ಒಳಗಡೆ ಹೋಗೋ ಅಧಿಕಾರ ತಾಯಿಗೂ ಇಲ್ಲ, ಅಕ್ಕನಿಗೂ ಇಲ್ಲ, ತಂಗಿಗೂ ಇಲ್ಲ. ಅಂತಃಪುರ ಮಗಳಾದರೂ ಸೊಸೆಯಾದರೂ ತುಂಬಾ ಜನಕ್ಕೆ ನೋಡಿ ಇವುಗಳ ಬಾಂಧವ್ಯಗಳೇ ಗೊತ್ತಿಲ್ಲ. ಮನೆ ಒಂದು ತಾಯಿ ಜೀವ, ಸೊಸೆ ಜೀವ. ಅಬ್ಬಾ, ತುಂಬಾ ಅನುರೂಪ. ನಾನು ನೋಡೇ ಇರ್ಲಿಲ್ಲ, ಎಷ್ಟೋ ವರ್ಷ ಆಗಿತ್ತು. ಆ ಮಗು ಕೂಡ ಪುನರ್ವಸು ನಕ್ಷತ್ರವೇ. ಯಾರಿಗೂ ತಿಳಿಯದ ಗುಟ್ಟೊಂದು ಒಡೆದು ಬಿಟ್ಟಳು. ಅಮ್ಮ, ನಿನ್ನ ಮಗನಲ್ಲಿ ದೋಷ ಇದೆ ಕಣೆ, ಏನು ನಡಿಬೇಕು ಅದು ನಡೀತಿಲ್ಲ ಕೇಳೆ ಅಂದ್ರೆ ಬೆಕ್ಕಿ ಅಳ್ತಾ ತಾಯಿ ಇಲ್ಲ ಚೆನ್ನಾಗಿದ್ದಾನೆ, ಅದೇನು ಆದ್ರೆ ಕಿತ್ತಾಡ್ತಾರೆ ಗುರುಗಳೇ ಸಿಕ್ಕಾಬಟ್ಟೆ ಅಂತ. ಪುಟ ನೀನು ಹೇಳೋ, ನೀನು ಅಲ್ಲೊಂದು ಎಡವಟ್ಟಿದೆ ನಿನ್ನ ಗಂಡನಿಗೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದ ಧರ್ಮಗಂಟೊಂದನ್ನ ಬಿಡಿಸಿಬಿಟ್ಲು. ಯಾರಿಗೂ ಹೇಳಲಾರದ ರಹಸ್ಯ. ಗಂಡಿಗೆ ಮುಖ್ಯವಾಗಿ ಅದೇ ಇಲ್ಲ ಅನ್ನೋತರ, ಹತ್ರಕ್ಕೆ ಮುಟ್ಟಿಸ್ಕೊಳ್ಳಲ್ಲ ಅಂತಾನೆ. ಚೆನ್ನಾಗೇ ಇದ್ದಾರೆ ಮೊದಲು. ಈಗೀಗ ಸುಮಾರು 1.5 ವರ್ಷ ಮದುವೆ ಆದ 1.5 ವರ್ಷ ಆನಂದೋ ಬ್ರಹ್ಮ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಅದೇನಾಯ್ತು ಗೊತ್ತಿಲ್ಲ ಅವನಿಗೆ. ಇಲ್ಲದ ವ್ಯಾಪಾರ ಟೆನ್ಷನ್ನು, ವ್ಯವಹಾರ ಟೆನ್ಷನ್ನು. ಈ 1.5-2 ವರ್ಷದಿಂದ ಹತ್ರಕ್ಕೆ ಬಂದ್ರೆ ಹುಲಿ ಎಗರ್ದಾಗ ಎಗರ್ತಾನೆ. ಡೋಂಟ್ ಟಚ್ ಮೀ, ನೋ ಇನ್ಫ್ಲೂಯೆನ್ಸ್ ಮೀ ಅಂತಾನೆ. ಈ ಮಗು ಎಷ್ಟು ಅಂತ ಕಾತ್ಕೊಂಡಿರುತ್ತೆ ಹೇಳಿ. ಹೇಳಲಾರದೆ ಒಳಗಡೆ ಆ ಬೆಂಕಿಯ ತುಮುಲ. ಚೆನ್ನಾಗಿದ್ದಾನೆ, ವಿದ್ಯಾವಂತ, ಬುದ್ಧಿವಂತ, ಜ್ಞಾನವಂತ. ಹಿಂಗ ಹತ್ರಕ್ಕೆ ಬಂದು ಅಪ್ಕೊಳಕ್ ಬಂದ್ರೆ ಹಿಂಗ್ ತಳ್ಳದ್ರೆ ಏನೋ ಒಂದಿನ ಓಕೆ, ಏನೋ 1 ವಾರ 1 ತಿಂಗಳು ಬರ್ತವೆ ಮನುಷ್ಯನಿಗೆ ಬರದ್ದ. ಯಾವುದೋ ಒಂದು ಟೆನ್ಷನ್, ವ್ಯವಹಾರ ಟೆನ್ಷನ್, ವ್ಯಾಪಾರ ಟೆನ್ಷನ್, ಕುಟುಂಬದ ಟೆನ್ಷನ್, ಏನೇನೋ ಟ್ರೈ ಮಾಡಿಸ್ಬಿಟ್ಟಿದ್ದಾಳೆ. ನಂಬ್ತೀರಾ? ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನೋ ಆಯುರ್ವೇದಿಕ್ ಆಯಿಲ್ಸು, ಟ್ಯಾಬ್ಲೆಟ್ಸು, ಇನ್ನೊಂದು ಎಲ್ಲಾ ತರದ ಟೆಸ್ಟ್ಗಳಾಗಿದೆ. ಎಲ್ಲೂ ಹೇಳಿಲ್ಲ. ಅವನಿಗೂ ಕೂಡ ಏನೋ ಮಕ್ಕಳು ಮಾಡ್ಕೊಳ್ಳೋಣ, IVF ತರ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡೋಗಿ ಬೇರೆ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾಳೆ. ಗಂಡನ್ಗೆ ಹೇಳಿದ್ರೆ ಎಲ್ಲೊಂದು ಬಿಡ್ತಾನೋ, ಏನ್ ವೀಕ್ನೆಸ್ ಆಗ್ಬಿಟ್ಟಿದೆಯೋ, ಇನ್ನು ಅವ್ರ ತಾಯಿಗೆ ಗೊತ್ತಾಗ್ಬಿಟ್ರೆ, ನನ್ನ ತಾಯಿಗೆ ಗೊತ್ತಾಗ್ಬಿಟ್ರೆ. ನೋಡಿ, ಇದಾರಪ್ಪ ಪುಣ್ಯವತಿಯರು, ತಾಯಂದಿರಿದ್ದಾರೆ ಇದಾರೆ ನೋಡಿ. ಇಂಟು ಗುಟ್ಟು ಬೈಟ ರಟ್ಟು ಅಂತ ಹೇಳ್ತಾರೆ. ಮನೆ ಗುಟ್ಟು ಹೊರಗಡೆ ರಟ್ಟು ಮಾಡೋರೇ ಜಾಸ್ತಿ. ನೋಡಿ, ಅತ್ತೆ ಹತ್ರ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಹೇಳಿಲ್ಲ. ಅಮ್ಮನ ಹತ್ರನೂ ಹೇಳಿಲ್ಲ. ಪುಟಾಣಿ ಮಗು ಹೇಳೇ ಇಲ್ಲ. ಯಾರ ಹತ್ರನೂ ಹೇಳ್ಕೊಳ್ಳದೆ ಇದಾರಪ್ಪ. ನಿಜವಾಗ್ಲೂ ಆ ಮಗು ಪಾದಕ್ಕೆ ನಮಸ್ಕಾರ ಅನ್ನಿಸ್ಬಿಡ್ತು. ಪುನರ್ವಸು ನಕ್ಷತ್ರ ನೋಡಿ. ಸೀತಮ್ಮ ಭಯದಲ್ಲೇ ಅಂತಃಪುರಕ್ಕೆ ಹೋದ್ರೆ ನನ್ನ ರಾಮ ನಂಬ್ತೀರಾ? ಕೆಳಗಡೆ ಮಂಚದ ಮೇಲೆ ಮಲಗಿಲ್ಲ ರಾಮನಿಗಿಲ್ಲದ ಹಂಸತೂಲಿಕಾ ಕಲ್ಪವ. ಅಲ್ಲಿ ನೋಡಿದ್ರೆ ಸೀತಮ್ಮನ ಒಂದು ಸ್ವರ್ಣ ವಿಗ್ರಹ ಮಾಡಿಸಿ ಹಾಗೇ ತೊಡೆ ಮೇಲೆ ಹೀಗೆ ಕೈ ಇಟ್ಟು ಮಲಗಿಬಿಟ್ಟಿದ್ದಾನಂತಪ್ಪ ನನ್ನ ರಾಮ. ನೋಡಿ, ನಾವ್ ಹೇಳ್ತೇವೆ ರಾಮ ತುಂಬು ಗರ್ಭಿಣಿನ ಹೊರಗಡೆ ಕಳಿಸ್ತಾ. ಅವನು ಒಳಗಡೆ ಒಬ್ಬ ಚಕ್ರವರ್ತಿ ಆದ ಮೇಲೆ, ಒಬ್ಬ ದೊರೆಯಾದ ಮೇಲೆ ನೆನಪಿಟ್ಕೊಳ್ಳಿ, ಜನಗಳಿಗೆ ಬೇಕಾದಾಗ ನಡ್ಕೋಬೇಕು. ಜನಗಳಲ್ಲಿ ಒಂದು ಚೂರು ಇವತ್ತೆಷ್ಟು ಜನ ಅಂತ ಒಂದು ಸ್ಥಾನದಲ್ಲಿರೋರು ತಮ್ಮ ಮನೆಯ ಮಕ್ಕಳು ಎಲ್ಲ ಕುಟುಂಬದವರಿಂದ ಎಡವಟ್ಟಂದ್ರೆ ಅವ್ರನ್ನ ಬಹಿಷ್ಕಾರ ಅಂತ ಹಾಕಿದ್ದಾರೆ ಹೇಳಿ. ನಮ್ಮ ಮಗು ತಪ್ಪು, ನಮ್ಮವರು ತಪ್ಪು ಅಂದಾಗ ಅವ್ರನ್ನ ದೂರ ಇಟ್ಟಿದ್ದಾರೆ, ಇಲ್ಲ ಅವರೇ ದೂರ ಹೋಗಿದ್ದಾರೆ. ಇಲ್ಲ, ಮುಚ್ಚಿಟ್ಟು ಇವತ್ತೆಲ್ಲ ಒಳ್ಳೆ ಬುಜು ಅಂತ ಗೆದ್ದಲು ಹೊರಗಡೆ ಬಂದಂಗೆ ಬರ್ತಿದ್ದಾವೆ. ಕಲಿಯುಗಕ್ಕೂ ತ್ರೇತಾಯುಗಕ್ಕೂ ಇರೋ ವ್ಯತ್ಯಾಸ ನೋಡಿ. ಬಂಗಾರದ ಪುತ್ಥಳಿ ಮಾಡಿಸಿ ಸೀತಮ್ಮನ್ನ ಹಾಗೆಯೇ ನೋಡ್ತಾ ಕಣ್ಣೀರು ಹಾಕೊಂಡು ನನ್ನ ರಾಮಯ್ಯ ಹಾಗೆಯೇ ಮಲಗಿದ್ದಾನೆ. ಕೈಯಲ್ಲಿ ಕಂಕಣ, ಆತನ ಕೈಯಲ್ಲಿ ಸಂಕಲ್ಪ. ಯಾರು ಸ್ತ್ರೀ ಇಲ್ವಾ? ನೋಡಿದ್ರೆ ಇದೇನಿದು ಅಂತ ಆಕೆ ನೋಡಿದ್ರೆ ಬಂಗಾರದ ಪುತ್ಥಳಿ ತನ್ನದು ಮಾಡಿಸಿ ಆ ಒಂದು ಕೈಯಲ್ಲಿ ಸಂಕಲ್ಪದ ಆ ಒಂದು ರಕ್ಷಾ ಕವಚ ಸಂಕಲ್ಪ. ಕಣ್ಣೀರು ಬಂದ್ಬಿಡ್ತಂತೆ. ಹಾಗೆ ಆ ಪೂಜೆ ಮಾಡಿಸುವಾಗ್ಲೂ
ಪೂಜೆ ಮಾಡಿಸ್ಬೇಕು ಅಂದ್ರೆ ಧರ್ಮಪತ್ನಿ ಕುತ್ಕೋಬೇಕು. ಇನ್ನೊಂದು ಅದರ ಅರ್ಥ ವಸಿಷ್ಠರು ನೋಡೋಣ ಪರೀಕ್ಷೆ ಅಂತ. ದೇವಿ ಮಾಯ ಇಲ್ಲ, ಅದಕ್ಕೊಂದು ಪರಿಷ್ಕಾರ ಹುಡುಕಿ ಪುತ್ಥಳಿ ಮಾಡಿಸ್ಕೊಂಡು ಪಕ್ಕದಲ್ಲಿ ಕುಳಿತು ಸಂಕಲ್ಪ ತಗೊಂಡು ಅಶ್ವಮೇಧ ಯಾಗಕ್ಕೆ ಸಿದ್ಧತೆ ಮಾಡಿರ್ತಾರೆ ರಾಮಯ್ಯ. ನಿತ್ಯ ಎದ್ದರು ಕೂತರು ಮಲಗಿದರು. ಅದು ನನ್ನ ಸೀತಾ ಇಲ್ಲದೆ ಮಂಚದ ಮೇಲೆ ಮಲಗಬಾರದು. ಮಲಗಿರೋಲ್ಲ, ಕೆಳಗಡೆ ಒಂದು ಸಣ್ಣದಾಗಿ ಚಾದರ ಹಾಕೊಂಡು ಆ ಪುತ್ಳಿ ಮೇಲೆ ಹೆಂಗೆ. ಯಾರೂ ನಂಬಲ್ಲ. ಸೀತಮ್ಮಳನ್ನ ನನ್ನ ರಾಮ ಕರೆಯುತ್ತಿದ್ದು ಸೀತಮ್ಮ ಅಂತಾನೆ. ಸೀತಾ ಸೀತಾ ಅಂದ್ರು ಕೂಡ ಆಗಾಗ ನನ್ನ ರಾಮಪ್ರಭುವಿನ ಬಾಯಲ್ಲಿ ಬರ್ತಾ ಇದ್ದಿದ್ದು ಸೀತಮ್ಮ. ಅಮ್ಮನ ಹಾಗೆ, ಅಮ್ಮನ ರೀತಿ, ಅಮ್ಮನಂತೆ ಅಂತ. ಮತ್ತೆ ಎಷ್ಟು ಜನಕ್ಕೆ ನಮ್ಗೆ ಆ ಥರದ ಆಲೋಚನೆ ಬರುತ್ತೆ. ಕದಡಿ ಹೋಗ್ಬಿಟ್ಲಂತೆ ಸೀತಮ್ಮ. ಹಾಗೇ ಬಂದು ತೃಪ್ತಿಯಾಗಿ, ಅಪ್ಪ ನನ್ನ ರಾಮ ಈ ಸಂಕಲ್ಪ ಇಷ್ಟು ಸಾಕು ನನಗೆ. ಇಂಥದ್ದೊಂದು ಅನುಮಾನ ನನಗೂ ಬಂದ್ಬಿಡ್ತ ರಾಮನ ಪ್ರೀತಿಯ ಮೇಲೆ, ರಾಮನ ನಂಬಿಕೆಗಿಂತಲ್ಲ. ಛೇ ಸಾಕು ನನಗೆ ಈ ಜೀವನ ಅನ್ನಿಸ್ಬಿಡ್ತು. ನಂಬಲ್ಲ. ಆ ಘಟನೆ ನಡೆದು 11ನೇ ದಿನದಷ್ಟೊತ್ತಿಗೆ ಸೀತಮ್ಮ ಇಲ್ಲ. ಇವತ್ತಿಗೂ ಸೀತಾಕೊಂಡಿದೆ. ಹೋಗಿ ನೋಡಿ. ಅವತ್ತೇ ನಿರ್ಧಾರ ನೋಡಿ. ತುಂಬಾ ದೊಡ್ಡ ಯೋಗಿಗಳು ನಿರ್ಧಾರ ಮಾಡಿದರೆ ಅವರು ಹೇಳಿದ್ದೇ ನಡೆಯುತ್ತದೆ. ನಡೆದಿದ್ದನ್ನ ಹೇಳೋದಲ್ಲ. ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು, ವಾಕ್ಶುದ್ಧಿಕಾರರು, ದೇವಿ ಆರಾಧಕರೇನಾದರೂ ನುಡಿದರೆ ಅದಾಗೇ ನುಡಿಯುತ್ತವ. ನನಗಿಂತ ಅನುಮಾನ ಬಂದುಬಿಡುತ್ತಾ. ಛೇ, ನನ್ನ ರಾಮಯ್ಯನ ಮೇಲೆ, ನನ್ನ ರಾಮಪ್ರಭುವಿನ ಮೇಲೆ, ನನ್ನ ದೇವರ ಮೇಲೆ ಅನ್ನೋ ಒಂದು ನೋವು ಆಕೆಗೆ ಬಾಧಿಸ್ಬಿಡ್ತಂತೆ. ನೋಡಿ, ಅಲ್ಲೊಂದು ದೇವಿ ಪ್ರಣಾಳಿಕೆ ಆಗ್ಬೇಕಿತ್ತು. ಇನ್ನು ಸಾಕು ನಿನ್ನ ಹೊಂದಿದ್ದು, ದೂರ ಇದ್ದಿದ್ದು. ಅಶ್ವಮೇಧ ಯಾಗ ವಾಲ್ಮೀಕಿ ಆಶ್ರಮದ ಹತ್ರ ಬರುತ್ತೆ. ಲವಾಕುಶರು ಕಟ್ಟಾಗ್ತಾರೆ. ಅಲ್ಲೊಂದು ನಡೆಯುತ್ತೆ. ಕಡೆಗೆ ರಾಮರು ಬರ್ತಾರೆ. ತಂದೆ ಮಕ್ಕಳು ಎಲ್ಲರ ಸಂಗಮ ಆಗುತ್ತೆ. ಮತ್ತೊಮ್ಮೆ ಅಯೋಧ್ಯೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಚಕ್ರವರ್ತಿಯ ನಿಯಮವೇ. ತುಂಬಾ ಜನ ಗೊತ್ತಿಲ್ಲ. ಗಂಡ ಬೇರೆ, ಚಕ್ರವರ್ತಿ ಬೇರೆ. ನೆನಪಿಟ್ಕೊಳ್ಳಿ. ತುಂಬಾ ಜನ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ಒಂದು ದೊರೆ ಆಗಬೇಕಂದ್ರೆ ಎಷ್ಟೋ ತ್ಯಾಗಗಳಿಗೆ ಸಿದ್ಧರಾಗಬೇಕು. ಒಂದು ಅಧಿಕಾರಿ, ಒಬ್ಬ ಯಾರೋ ಪೆನ್ಷನ್ ಬಂದಿಲ್ಲ ಅಂತಿದ್ದಾನಲ್ವಾ, ಪೆನ್ಷನ್ಗೆ ಸಂಬಂಧಪಟ್ಟಂತ ಒಂದು ಅಧಿಕಾರಿ ಆ ಲಿಸ್ಟ್ ತರಿಸಿ ನೋಡಿ ಯಾರ್ಯಾರಿಗೆ ತಲುಪಿಲ್ಲ ಅಂತ ಹೋಗಿ ಹುಡುಕಿ ಅವರ ಮನೆಗೆ ಆ ವಯಸ್ಸಾದವರಿಗೆ ಕೊಟ್ರೆ ಅವರು ಕೊಡುವ ಒಂದು ಆಶೀರ್ವಾದದ ಪರಾಕಾಷ್ಠತೆ ಇದೆಯಲ್ಲ, ಅದು ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಇದೆ. ನಿನ್ನ ಹೆಂಡತಿ ಮಕ್ಕಳು ತಂಪಾಗಿರ್ಲಪ್ಪ ಅನ್ನತಕ್ಕ. ಎಷ್ಟು ಜನ ಮಾಡ್ತಿದ್ದಾರೆ ಮಕ್ಕಳೇ. ಕೃಷಿಕರಿಗೆ, ರೈತರಿಗೆ, ಇನ್ನೊಂದು ಎಷ್ಟೋ ವ್ಯವಸ್ಥೆಗಳಿದಾವೆ. ಬರಲ್ಲ ಅವರು AC ರೂಮುಗಳಿಂದ ಹೊರಗಡೆ ಬರಲ್ಲ, ದೊಡ್ಡ ದೊಡ್ಡ ಕಾರುಗಳಿಂದ ಬರಲ್ಲ. ನನ್ನ ರಾಮಯ್ಯನ ಕಾಲದಲ್ಲಿ ಆ ಥರ ಇರಲಿಲ್ಲ. ನೋಡಿ, ಆ ಎಮ್ಮ ಸೀತಮ್ಮ ನುಡಿದ ಮಾತು, ಇನ್ನು ನನಗೆ ಸಾಕು, ನನ್ನ ದೇವರ ಮೇಲೆ ಅನುಮಾನವ. ಛೇ, 11ನೇ ದಿನಕ್ಕೆ ಅಲ್ಲೊಂದು ಯುದ್ಧ ನಡೆದು ಮರಳಿ ನೋಡಿ ಚಕ್ರವರ್ತಿ ಆಗಿದ್ರಲ್ವಾ. ಮತ್ತೆ ಪ್ರಶ್ನೆ ಕೇಳ್ತಾರೆ. ಅಯ್ಯೋ, ಎಲ್ಲಾ ಜನಗಳಿಗೂ ಅಷ್ಟೇ. ನಾವ್ ಯಾರ್ದಾದ್ರೂ ಪಕ್ಕದಲ್ಲಿ ಕುತ್ಕೊಂಡಿದ್ದ ಅಂದ್ರೆ ಮುಗೀತು. ನೋಡು, ಇಷ್ಟೊತ್ತಲ್ಲಿ ಇದ್ನಂತೆ, ಯಾರ ಜೊತೆಲೋ ಇದ್ನಂತೆ, ಅಲ್ಲೇನು ನಡೀದೇ ಇರುತ್ತಾ, ಈ ತರದ್ದು. ಇನ್ನು ಇಷ್ಟು ದಿನಗಳು, ಇಷ್ಟು ವರ್ಷಗಳು ಸೀತಮ್ಮ ಪವಿತ್ರಳಾಗಿಯೇ ಇರ್ತಾಳ? ಮತ್ತೆ ಆ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ಪ್ರಶ್ನೆಯೇ ಬೇಡ, ನೋಡೋಣ ಮತ್ತೆ. ಯಾಕಂದ್ರೆ ರಾಮಚಂದ್ರ ಪ್ರಭುವಿಗೆ ಮಾತ್ರ ಜನಕ ಮಹಾರಾಜರು ತಿಳಿಸಿಕೊಟ್ಟಂತ ಒಂದು ವಿಶೇಷವಾದಂತ ವಿಧಿಬದ್ಧ ರಹಸ್ಯ ಒಂದಿತ್ತು, ಜನ್ಮ ರಹಸ್ಯ. ಆಕೆ ಅಗ್ನಿ ಸಂಭೂತೆ, ಅಗ್ನಿ ಸುಡಲ್ಲ. ಯಾವತ್ತಿಗೂ ಎಲ್ಲಿಗೂ ಹೇಳಬಾರ್ದು ಅಂದ್ರೆ ತನ್ನ ತಾಯಿಗೂ ಹೇಳಿರೋಲ್ಲ, ತನ್ನ ಸೋದರರಿಗೂ ಹೇಳಿರೋಲ್ಲ, ಹನುಮಂತನಿಗೆ ಹೇಳಿರಲ್ಲ, ಗುರುಗಳಿಗೂ ಕೂಡ, ಕುಲಗುರುಗಳಾದ ವಸಿಷ್ಠರು ಅವರಿಗೂ ತಿಳಿಸಿಕೊಟ್ಟಿರುವುದಿಲ್ಲ. ಒಳಗಡೆಯೇ. ಯಾಕಂದ್ರೆ ಜನಕರಿಗೆ ಮಾತು ಕೊಟ್ಬಿಟ್ಟಿದ್ದಾರೆ ಅಗ್ನಿ ಸಂಭೂತೆ. ನೋಡಿ, ಜನಗಳ ಬಾಯಿ ಮುಚ್ಚಿಸಬಹುದು, ಒಂದ್ ಕಡೆ ತನ್ನ ಹೆಂಡತಿಯನ್ನ ಕಾಪಾಡ್ಕೋಬಹುದು. ಇದ್ರಲ್ಲಿ ಒಂದು ವಿಚಿತ್ರ ಏನಂದ್ರೆ ಸೀತಮ್ಮನಿಗೂ ಗೊತ್ತಿಲ್ಲ ತನಗೆ ಅಗ್ನಿ ಸುಡುವುದಿಲ್ಲ ಅಂತ. ಯಾರಾದ್ರೂ ಗೊತ್ತಿದ್ದು ಬೆಂಕಿಲಿ ಹೋಗ್ತಾರ?
ಆ ತಾಯಿ ಜೀವ ಚಿಕ್ಕ ಮಗು ಇರಬೇಕಾದ್ರೆ ಒಂದು ಚೆಂಡಾಟ ಆಡ್ಬೇಕಾದ್ರೆ ಜನಕರು ಹಾಗೂ ಸೀತಮ್ಮ ಆ ಒಂದು ಚೆಂಡು ಬೆಂಕಿಯಲ್ಲಿ ದಾಟಿ ಆ ಕಡೆ ಬೀಳುತ್ತೆ. ಈ ಮಗು ಆಡ್ಕೊಂಡಿದ್ದು ಹಿಂದೆ ಮುಂದೆ ಯೋಚನೆ ಮಾಡದೆ ಬೆಂಕಿ. ಮಕ್ಕಳಿಗೆ ಎಲ್ಲಿ ಗೊತ್ತಾಗುತ್ತೆ ಇದು ಹಬ್ಬು, ಇದು ಸುಡುತ್ತೆ, ಇದು ಚುಚ್ಚುತ್ತೆ, ಮಕ್ಕಳಿಗೆ ಗೊತ್ತಿಲ್ಲ. ಆ ಮಗು ಆ ಬೆಂಕಿನ ದಾಟ್ಕೊಂಡು ಚೆಂಡು ಎತ್ಕೊಂಡ್ ಬರುತ್ತೆ. ಇದು ಆಶ್ಚರ್ಯ, ಜನಕರಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಅಪ್ಪ ಅಪ್ಪ ಅಂತ ಎಬ್ಬರಿಸಿದಾಗ್ಲೇ ಆಶ್ಚರ್ಯ ಎದ್ದೋಳೋದು, ಏನಿದು ಅಂತ ನೋಡಿದ್ರೆ ಮಗಳು ಚೆನ್ನಾಗೇ ಇದ್ದಾಳೆ. ಏನಾದ್ರು ನೋಡಿದ್ರೆ ಬಟ್ಟೆ ಕೂಡ ಸುಟ್ಟಿಲ್ಲ. ಓಹೋ, ಇದ್ಯಾವುದೋ ಮಹಾಶಕ್ತಿ. ಮತ್ತೆ ಆಡ್ತಾ ಬೇಕು ಅಂತ ಹಾಕ್ತಾರೆ, ನೋಡಿದ್ರೆ ಭಯದಲ್ಲಿ ಹಾಕ್ತಾರೆ, ನೋಡಿದ್ರೆ ತಿರ್ಗಾ ಹೋಗಿ ಎತ್ಕೊ ಬರುತ್ತೆ, ಏನೂ ಆಗಿರೋಲ್ಲ. ಆ ಮಗು ಗೊತ್ತಿಲ್ಲ ಬೆಂಕಿ ಅಂದ್ರೆ ಏನು, ಸುಡುತ್ತೆ ಅನ್ನೋದು ಗೊತ್ತಿಲ್ಲ. ಏನೋ ಚೆಂಡಲ್ಲಿ ಹೋಗಿ ಬಿದ್ದಿದೆ, ಹಿಂಗೆ ಕೈ ಹಾಕಿ ತಗೋಬರುತ್ತೆ. ಒಂದು ಕೂದಲು ಸಮೇತ ಸುಟ್ಟಿರೋಲ್ಲ. ನನ್ನ ಮಗಳು ಅಗ್ನಿ ಸಂಭೂತೆ. ಹೌದು, ನಾನು ಕಣ್ಣಾರೆ ನೋಡಿದ್ದಾನೆ. ಅಗ್ನಿಹೋತ್ರ ಮಂತ್ರವನ್ನು ಉಪಾಸನೆ ಮಾಡಿದಂತ ಒಬ್ಬ ಮಹಾಗುರುಗಳು ಯಜ್ಞಕುಂಡದಲ್ಲಿ ಕುಳಿತು ಅಲ್ಲಿ ಬೆಂಕಿ ಹಚ್ಚಿದ್ರೆ ಅವರ ಕೂದಲೆಲ್ಲ, ಅವ್ರ ಮೈ ಮೇಲಿದ್ದ ಬಟ್ಟೆ ಕೂಡ ಸುಟ್ಟಿರ್ಲಿಲ್ಲ. ತಮಾಷೆ ಏನು ಗೊತ್ತಾ, ಆ ಯಜ್ಞಕುಂಡದಿಂದ ಸ್ವಲ್ಪ ಬಟ್ಟೆ ಹೊರಗಡೆ ಬಿದ್ದಿತ್ತು, ಅದು ಸುಟ್ಟಿದೆ. ಯಜ್ಞಕುಂಡದಲ್ಲಿದ್ದಂತ ಅವರ ಏನೇನೋ ಸುರಿತಿದ್ದಾರೆ, ಮೊಣಗಟ್ಲೆ ತುಪ್ಪ ಸುರಿತಿದ್ದಾರೆ. ಅಗ್ನಿದೇವ ದಗದಗಿಸಿ ಸುಡಲು ನಿಂತ್ಕೋಬಿಟ್ರೆ ಯಾರನ್ನೂ ಬಿಡಲ್ಲ, ನೆನಪಿಟ್ಕೊಳ್ಳಿ, ಯಾರನ್ನೂ ಬಿಡಲ್ಲ. ಅಂಥದ್ರಲ್ಲಿ ಆ ಅಗ್ನಿಹೋತ್ರ ಮಂತ್ರವನ್ನು ಉಪಾಸನೆ ಮಾಡಿಕೊಂಡಂತ ಒಬ್ಬ ಗುರುವನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಯಜ್ಞಕುಂಡದಲ್ಲಿ ಕುಳಿತಿದ್ದಾರೆ, ಏನೂ ಆಗದೆ ಯಜ್ಞ ಮುಗಿದ ಮೇಲೆ ಎದ್ದು ಹೊರಗಡೆ ಬರ್ತಾರೆ. ಉಪಾಸನಾ ಶಕ್ತಿ ಅದು. ಒಂದು ಕಲಿಯುಗದಲ್ಲಿ ಉಪಾಸನೆಯಿಂದ ಹಿಂಗಿರ್ಬೇಕಾದ್ರೆ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ, ಮಲಮೂತ್ರಗಳ ವಿಸರ್ಜನೆಯ ಜಾಗದಿಂದ ಹುಟ್ಟಿದಂತ ಈ ಒಬ್ಬ ಮನುಷ್ಯ ಈ ಸಾಧನೆಯಿಂದ ಹಿಂಗ್ ಮಾಡ್ಕೋಬೇಕಾದ್ರೆ ಅಯ್ಯೋ ನಿಜ ಸಂಭೂತೆ ತಾಯಿ ಜಗನ್ಮಾತೆ, ಆಕೆಗೆ ಯೋಚನೆ ಮಾಡಿ ನೋಡಿ. ರಾಮರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಅಗ್ನಿ ಪ್ರವೇಶ ಅಂದಿದ್ದ ತಟ್ಕೊಳ್ಳಲ್ಲ. ತಾಯಿ ಮತ್ತೆ ಮತ್ತೆ ಅಗ್ನಿ ಪ್ರವೇಶವ, ರಾಮ ಏನು ಅನ್ಕೊಂಡಿದ್ದಾನೆ ನನ್ನನ್ನ, ಮತ್ತೆ ಮತ್ತೆ ನನಗಿನ್ನು ಬೇಡಪ್ಪ, ಈ ಅನುಮಾನಗಳು ಬೇಡ, ಈ ಅಪಾರ್ಥಗಳು ಬೇಡ, ಈ ಜೀವನ ಬೇಡ ತೇಳಿ ಲವಾಕುಶರನ್ನ ಕರ್ಕೊಂಡು ಬಂದು ಕೈಗೊಪ್ಸಿ ಪ್ರಾರ್ಥನೆ ಮಾಡಿ, ಅಮ್ಮ ಜಗನ್ಮಾತ ನನಗೆ ಸಾಕಮ್ಮ ಅಂತ ಅಳ್ತಾಳೆ. ಇನ್ನು ಸಾಕಮ್ಮ ನನಗೆ ಅಂತ. ಭೂದೇವಿ ಎಷ್ಟಾದ್ರೂ ಅಮ್ಮ ಅಲ್ವಾ, ಭೂಮಿಯಿಂದ ತಾನೇ ಸಿಕ್ಕಿದ್ದು ಸೀತಮ್ಮ. ಭೂಮಿ ಅಗಲ ಆಗಿ ಅದ್ರಲ್ಲಿ ಬಿದ್ದು ಆ ತಾಯಿ ಜಗನ್ಮಾತ ಮುಚ್ಕೊಳ್ಳುತ್ತೆ ಅಂತ ಇವತ್ತಿಗೂ ಸೀತಾ ಹಾಕೊಂಡಂತಿದೆ ಆ ಎಮ್ಮ ಬಿದ್ದಂತ ಜಾಗ ಅನ್ನೋ ಒಂದು ಮಾತು. ತುಂಬಾ ಕೆಲವು ರಾಶಿಗಳಿಗೆ, ಅದರಲ್ಲೂ ಕರ್ಕಾಟಕ ರಾಶಿಗೆ, ವೃಶ್ಚಿಕ ರಾಶಿಗೆ, ಮೀನ ರಾಶಿಗೆ, ಈ 12 ಭವರಾಶಿಗಳಲ್ಲಿ 3 ರಾಶಿಗೆ ಯಾಕೋ ಅರ್ಥ ಮಾಡಿಕೊಳ್ಳದ ಅನುಬಂಧವಿರುತ್ತದೆ. ಜನ್ಮತಃ ಶಾಪವಪ್ಪ, ಏನು ಮಾಡಕ್ಕಾಗಲ್ಲ. ನಿಮ್ಮದು ಕಟಕ ಲಗ್ನವಾಗಿದ್ದರೂ, ವೃಶ್ಚಿಕ ಲಗ್ನವಾಗಿದ್ದರೂ, ಮೀನ ಲಗ್ನವಾಗಿದ್ದರೂ ಈ ತಳಮಳ ತಪ್ಪಿದ್ದಲ್ಲ. ಹೌದು, ಏನೋ ಒಂದು ಅಲ್ಲೊಂದು ಅರ್ಧ ಬೆಂದ ಆ ಪುಟ್ಟ ಮಗು, ನಾ ಹೇಳದಲ್ಲ, ಆ ನೋವು, ಆ ಬೆಂಕಿ ಅದೆಷ್ಟು ಸರಿಪಡಿಸ್ಕೋತೀನಿ ಗುರುಗಳೇ, ಆದರೆ ನನ್ನ ಮೇಲೆ ಎಗರ್ಲಾಡ್ತೀನಿ ಗುರುಗಳೇ. ಕುಂದು ಕೊರತೆ ಒಂದು ಆಗ್ಬಿಟ್ಟಿದೆ, ಹೇಳ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಹೆಂಡತಿ ಮೇಲೆ ಜಗಳಕ್ಕೆ ಹೋಗ್ತಾನೆ. ಇದು ಇವತ್ತಿನ ಕಾಲಘಟ್ಟಕ್ಕೆ ನಡೀತಿರ್ತಕ್ಕಂಥದ್ದು. ದಯಮಾಡಿ ಕೆಲವ್ರು ಕೇಳ್ತಾರೆ, ಪರಿಹಾರವೇ ಇಲ್ವಾ ಗುರುಗಳೇ? ಅನುಭವಿಸಬೇಕು. ಇನ್ನೂ ಒಂದು ಜಾತಕ ಮೊನ್ನೆ 4 ವರ್ಷ ಆಗಿದೆ, ಬಿಕ್ಕಿ ಅಳ್ತಿದ್ದಾರೆ. ಹುಡುಗನ ಮನೆಯವರು ಬಂದಿದ್ದಾರೆ, ಹುಡುಗಿ ಮನೆಯವರು ಬಂದಿದ್ದಾರೆ, ಹುಡುಗಿನೂ ಬಂದಿದ್ದಾರೆ. ಗುರುಗಳೇ ನಿಮ್ಮನ್ನು ಕೇಳಿಯೇ ಮದುವೆ ಆಗಿದ್ದು, ಸರಿ. ಮದುವೆ ಆಗಿಲ್ಲ ಅಂತ ಬಂದ್ವಿ, ಸರಿ. 11 ವಾರಗಳ ಪೂಜೆ ಅಷ್ಟಲ್ಲೇ ಆಗೋಯ್ತು, ಫಿಕ್ಸ್ ಆಗಿ ಮದುವೆ ಮಾಡಿಬಿಟ್ವಿ ಗುರುಗಳೇ, ಸರಿ. ಆದ್ರೆ ಯಾಕೋ ಕವಲುದಾರಿ, ಇವ್ರ ಮನೆಯವ್ರು ಇವ್ರ ಮನೆ ಮಾತಿಲ್ಲ, ಇವ್ರ ಮನೆಯವ್ರು ಇವ್ರ ಮನೆ ಮಾತಿಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲೆತ್ಬಿಟ್ಟಿದ್ದಾರೆ. ಮಗು ಹೋಗಿ ಸುಮಾರು 1.5 ವರ್ಷದಿಂದ ತಾಯಿ ಮನೇಲಿ ಕೂತು ಬಿಟ್ಟಿದೆ. ಅವ್ರು ಬಂದು ಕರಿಯೋರ್ಗೆ ಕಳಿಸೋಲ್ಲ, ಅವಳಾಗಿ ಬರೋರ್ಗೆ ನಾವು ಹೋಗಲ್ಲ. ತಗೊಳ್ಳಿ,
ಯಾಕೆ ತಪ್ಪಾಯಿತು ಅಂತ ಎರಡೂ ಮನೆಗೆ ಹೇಳಿದೆ. ನೀವಿಬ್ರು ಕೇಳಿದ್ದು ಕರೆಕ್ಟಾಗಿ ಕೇಳಿ. ನನ್ನ ಹತ್ರ ಬಂದಾಗ ಏನು ಕೇಳಿದಿರಿ? ಮದುವೆ ಮಾಡ್ಕೊಡಿ. ತೊಂದರೆಗಳಿದಾವೆ, ಮದುವೆಗೆ ಮುಹೂರ್ತ ಪೂಜೆ ಇದು ಮಾಡ್ಕೊಳ್ಳಿ, ಮದುವೆ ನೆರವೇರುತ್ತೆ. ಹುಡುಗಿ ಮನೆಯವರು ಬೇರೆಯವರೇ, ಹುಡುಗನ ಮನೆಯವರು ಬೇರೆಯವರೇ, ಎಲ್ಲೋ ಪರಿಚಯ ಸಿಗುತ್ತೆ. ಇಬ್ರು ನನ್ನ ಕ್ಲೈಂಟ್ಗಳೇ. ತಮಾಷೆ ನೋಡಿ. ಆಗ ನಾನು ಏನು ಹೇಳಿದ್ದೆ, ಆ ಜಾತಕಗಳು ತೆಗಿರಿ ಅಂದೆ. ತೆಗೆದಿಟ್ರು. ಅಲ್ಲಿ ಬರ್ದಿದ್ದಾನೆ, ಮದುವೆ ಆನಂದವಾಗಿ ನಡೆಯುತ್ತದೆ, ಮದುವೆ ಸುಖವನ್ನು ತಂದು ಕೊಡುತ್ತದೆ, ಮಹಾ ಸುಖಗಳನ್ನ ತಂದು ಕೊಡುತ್ತದೆ. ಆದರೆ ನೆಮ್ಮದಿ ಎನ್ನುವುದು ಈ ಮನೆತನದಲ್ಲಿರುವುದಿಲ್ಲ. ಇಬ್ಬರು ನೆಮ್ಮದಿಯಾಗಿ ಒಂದೇ ಮಂಚದಲ್ಲಿ ಮಲಗುವುದಿಲ್ಲ. ನೆಮ್ಮದಿ ಈ ಜಾತಕಕ್ಕಿಲ್ಲ. ಮದುವೆ ಮಣಭಾರವಾಗುತ್ತದೆ, ಹೆಣಭಾರವಾಗುತ್ತದೆ ಅಂತ ಬರೆದಿದ್ದಾನೆ. ಎರಡೂ ಜಾತಕದಲ್ಲಿ ಹೆಚ್ಚು ಕಡಿಮೆ ಅದೇ ರೀತಿಯೇ ಬರೆದಿದ್ದೇನೆ. ಬರೆದಿದ್ದೇನಲ್ಲ, ಇದೇನು ಗುರುಗಳೇ? ಹೌದು, ಇಬ್ರು ಮದುವೆ ಆದ್ಮೇಲೆ ಕಾರ್ ತಗೊಂಡಿದಾರಾ, ಫ್ಲಾಟ್ ತಗೊಂಡಿದಾರಾ, ಬಂಗಾರ ತಗೊಂಡಿದಾರಾ, ಹನಿಮೂನ್ ಟ್ರಿಪ್ ಹೋಗಿ ಬಂದಿದ್ದಾರಾ, ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರಾ? ಎಲ್ಲ ಓಕೆ. ಜೊತೆಲಿದ್ದಾರಾ? ಇಲ್ಲ. ಇದು ಯಾಕೆ ಗುರುಗಳೇ? ನಾನು ಹೇಳಿದ್ದೇನಲ್ಲ, ನೀವು ಕೇಳಿದ್ದೇನು? ಮದುವೆ ಮಾಡಿಸ್ಕೊಟ್ಟಿದ್ದಾನೆ. ನೆಮ್ಮದಿ ಇರಲ್ಲ ಅಂತ ಅವತ್ತೇ ಹೇಳಿದ್ದೇನಲ್ಲ. ಏನೋ ನೋವುಗಳಿರುತ್ತೆ, ಕಣ್ಣೀರಿರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಬರೆದಿದ್ದೇನಾ? ಇಷ್ಟು ವಿಚಾರ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಹೋಗೋ ಹಾಗೆ ಮಾಡಿದವ್ರು ಯಾರು? ನೀವುಗಳೇ ದೊಡ್ಡವರುಗಳು. ಮಕ್ಳೇನೋ ಕಿತ್ತಾಡ್ಕೊಂಡಿರೇ, ಹೋಗ್ರ 1 ವರ್ಷ ಸಪ್ರೇಟ್ ಇರೋ, 2 ವರ್ಷ ಸಪ್ರೇಟ್ ಇರೋ, ಮಗು ಮಾಡ್ಕೊಂಡು ಬಂದ್ರು, ಏನೋ ಮಾಡ್ತೀವಿ, ಕಿತ್ತಾಡ್ಕೊಳ್ಳಿ, ಹೊಂದ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಬ್ರು ಜೊತೆಲಿದ್ದಾಗ ಆನಂದವಾಗಿರ್ತಾರೆ ಇವ್ರುಗಳು. ಇನ್ವಾಲ್ವ್ಮೆಂಟ್ ಆ ಮಕ್ಕಳನ್ನ ಕೆಡಿಸ್ಬಿಟ್ಟಿದೆ. ಅರ್ಥ ಮಾಡ್ಕೋಬೇಕಿತ್ತು. ಇವ್ರು ಮಾಡೋ ಎಡವಟ್ಟಿಗೆ ಇವ್ರು ಉಪಕಾರ ಸುರಿ, ಇವ್ರು ಮಾಡೋ ಉಪಕಾರಕ್ಕೆ ಸುಡುತ್ತಿರೋ ಎಣ್ಣೆಗೆ ಇವ್ರೊಂದಷ್ಟು ಇನ್ನೊಂದಷ್ಟು ಖಾರದ ಪುಡಿ ಹೆಚ್ಚು ತಗೊಂಡು ಪೊಲೀಸು ಇನ್ನೊಂದು ಮಾಡಿ ರಭಸ ಮಾಡಿ ಅವಮಾನ ಆಗ್ಬಿಟ್ಟಿದೆ. ಏನು ಅವಮಾನ? ಗಂಡ ಹೆಂಡತಿನಲ್ಲಿ ಅವಮಾನ. ಮೂರ್ಖರು. ಗಂಡ ಹೆಂಡತಿನಲ್ಲಿ ಅವಮಾನವ? ಖಂಡಿತ ಇಲ್ಲ. ಯಾಕೆ? ಆಕೆಗೆ ನನ್ನ ಶರ್ಟ್ ಪಟ್ಟಿ ಇಟ್ಕೊಂಡು ಒಂದು ಏಟ್ ಹಾಕೋಕೆ ಅಧಿಕಾರ ಇಲ್ವಾ? ಖಂಡಿತ ಇದೆ. ಆ ತಾಯಿ ಜೀವಕ್ಕೆ ಅಧಿಕಾರ ಇದೆ. ನನ್ನ ಅಮ್ಮನ್ ಬಿಟ್ರೆ ನನಗೆ ನೆಕ್ಸ್ಟ್ ನನ್ನ ಧರ್ಮಪತ್ನಿ ಇಲ್ವಾ? ಯಾಕೆ? ಅಮ್ಮನಾಗ ನನ್ನನ್ನು ಪೋಷಿಸಿಲ್ವಾ, ಕಾಪಾಡಿಲ್ವಾ, ನೋಡಿಲ್ವಾ, ಪ್ರೀತಿಸಿಲ್ವಾ, ನನ್ನ ಮನೆಯವ್ರಿಗಾಗಿಲ್ವಾ, ನಾನು ಮಲಗದಾಗ ನನಗೊಂದು ಟ್ಯಾಬ್ಲೆಟ್ ಕೊಟ್ಟಿಲ್ವಾ, ನನಗೊಂದು ಅಮೃತಾಂಜನ್ ಹಚ್ಚಿಲ್ವಾ? ತಾಯಿ ಜೀವ ಅಮ್ಮನಾಗೆ. ನೀವೇ ಹೇಳಿ. ಹಾಗೆ ಕೋಪ ಬಂದ್ರೆ ನನಗೆ ಮಾತ್ರ ಬಾಯಿ, ನಾನು ಮಾತ್ರ ಕೈ ಎತ್ಬಿಡ್ಬೇಕು. ಅವಳಿಗೂ ಮನುಷ್ಯಳೆ, ನಮಗ್ 4 ಪಟ್ಟಿರುತ್ತೆ, ಆಡ್ತಾಳೆ. ಬೇಕಾದ್ರೆ ಅವಳು ಹೊಡಿಬೋದು, ತಪ್ಪೇನಿಲ್ಲ. ಅಯ್ಯಯ್ಯೋ, ಒಂದು ನೆನಪಿಟ್ಕೊಳ್ಳಿ, ಪಬ್ಲಿಕಲ್ಲಿ ನನ್ನ ಹೆಂಡತಿ ಒಂದು ಮಾತು ಅಂದ್ಬಿಟ್ರು, ನನ್ನ ಗಂಡ ಒಂದು ಮಾತು ಅಂದ್ಬಿಟ್ಟ, ಇದು ನಿಮ್ಮ ಮೂರ್ಖತನ. ಅವ್ರಿಬ್ಬರ ಮಧ್ಯೆ ಹೋಗೋದು ಇದ್ದಿದ್ದು ದೊಡ್ಡ ತಪ್ಪು. ನನ್ನ ಹೆಂಡತಿ ನಾನು ಅನ್ಕೋತೀನಿ, ಅಪ್ಕೋತೀನಿ, ಜೊತೆಲಿ ತಿನ್ಕೋತೀನಿ, ಒಂದೇ ತಟ್ಟೆಲಿ ತಿನ್ಕೋತೀನಿ. ಹೋಗಯ್ಯ, ಇವನ್ಯಾರು? ದಾಸಯ್ಯ, ಗಲಗಂಟೆ ದಾಸಯ್ಯ ಬಂದ. ಹೋಗ್ಬಾರ್ದು ಮಕ್ಕಳೇ ನಾವು. ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ಆಗುತ್ತೆ, ಒಂದಾಗ್ತಾರೆ ಅವ್ರು. ಬಿಡಿ, ಬ್ರಹ್ಮ ಹಾಕಿದ ಗಂಟು ನೀವ್ ಹಾಕಿದ ಗಂಟ ಅಲ್ಲಿ ಆಲ್ರೆಡಿ ಇದೆ. ಹೇಳಿದ್ದಾನೆ, ಉರಿತಿರೋ ಬೆಂಕಿ ತುಪ್ಪ ಸುರಿದಿಟ್ಬಿಟ್ಟು 1.5 ವರ್ಷದಿಂದ ಇಟ್ಟಿದ್ದಾರೆ ಮಕ್ಕಳು. ನೀವು ಹೇಳಿ. ತಮಾಷೆ ಗೊತ್ತಾ? ಅವನು ವೃಶ್ಚಿಕ ರಾಶಿ, ಆಕೆ ಮೀನ ಲಗ್ನ. ತಗೋ, ಚೆನ್ನಾಗಿರ್ತೀವಿ ಗುರುಗಳು. ಯಾಕೋ ಅವರಮ್ಮ ಬಂದಾಗ ಇಲ್ಲ, ಇವರಮ್ಮ ಬಂದಾಗ ಮೊದಲೇ ಇದೆ ತಿಳ್ಕೊಂಡ ಮೇಲೆ ಹೊಂದ್ಕೊಬಿಡ್ಬೇಕು, ಹೊಂದ್ಕೊಳಕ್ ಬಿಟ್ಬಿಡ್ಬೇಕು ನಾವು. ಇಲ್ಲ, ನಾವು ಬೇರೆ ಸೆಂಟ್ರಲ್ಲಿ ದೊಡ್ಡ ನಾವು ಇದು ಮಾಡಿದಾಗೆ ತಪ್ಪು. ಮೊದಲೇ ಶಾಪಗ್ರಸ್ತ ಕೆಲವು ಜಾತಕಗಳು. ಏನ್ ಮಾಡೋಣ? ಅರ್ಥ ಮಾಡಿಕೊಳ್ಳದ ಅನುಬಂಧ ಎಂದೂ ನೆಮ್ಮದಿ ಕೊಡೋದು. ಅಲ್ಲಿ ಏನು ಮೊದಲೇ ಅರ್ಧ ಚೊಂಬೆ ನಿಮಗೆ ಗೊಟ್ಟಿರೋದೇ, ಅಲ್ಲಿ ಮೇಲೆ ತೂತಿಟ್ಬಿಟ್ಟಿದೆ. ಸುರಿದ್ರೆ ಚೊಂಬು ಚೆನ್ನಾಗೆ ಕಾಣಿಸುತ್ತೆ, ಲೈಟಾಗಿ ಲೀಕ್ ಆಗ್ತಾ ಹೋಗ್ತಿರುತ್ತೆ. ಆಮೇಲೆ ಬಂದು ನೋಡಿದ್ರೆ ಅರ್ಧ ಚೊಂಬಿದೆ. ಏನ್ ಮಾಡೋಣ? ಈ ಕಟಕ ರಾಶಿ ಕಟಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ಮೀನ ರಾಶಿ ಮೀನ ಲಗ್ನ. ಇವುಗಳಲ್ಲಿ ನೀವು ಯಾವ್ದಾಗಿದ್ರು ಸರಿ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ನಾನು ಕಾಯ್ತಿರ್ತಾನೆ. ಖಂಡಿತ
ಖಂಡಿತ ಏನೋ ಒಂದು ವಿಚಾರ, ಯಾರ್ದೋ ಒಂದು ವಿಚಾರ, ಬೆಂಕಿಯಿಂದ ಬಾಂಡ್ಲಿಗೆ ಬಿದ್ದಿರ್ತಿರಿಲ್ಲ ಅಂದ್ರೆ ನನ್ನನ್ನು ಐ ಲವ್ ಯುನು ಅನ್ನೋಲ್ಲ ಗುರುಜಿ, ಏನ್ ಮಾಡೋಣ? ಚೆನ್ನಾಗಿ ನೋಡ್ಕೋತಾನೆ, ತರ್ತಾನೆ, ಕೊಡ್ತಾನೆ, ಮಾಡ್ತಾನೆ. ನಿಮ್ಗೆ ಅನ್ಸುತ್ತೆ ಅವ್ನು ಬರೀ ಮೆಟೀರಿಯಲಿಸ್ಟಿಕ್ ಲೈಫ್ ಕೊಡ್ತಿದ್ದಾನೆ. ಅವೆಲ್ಲ ಏನೂ ಇಲ್ಲ. ಅವನೊಂದು ಮೆಟೀರಿಯಲ್ ತಂದು ಕೊಡ್ತಿದ್ದಾನೆ ಅಂದ್ರೆ ಪ್ರೀತಿ ಇದೆ ಅಂತಾನೆ ಅರ್ಥ. ಬರೀ ಮೆಟೀರಿಯಲ್ ಲೈಫ್ ನೋಡೋಣ, ಗುಡಿಸ್ಲಲ್ಲಿ ಪ್ರೀತಿ ಬಂದ್ಬಿಡುತ್ತಾ ಅಂತ ಹೋಗಿ ಗುಡಿಸ್ಲಲ್ಲಿ ಇದ್ದು ಬಿಡಿ ನೋಡೋಣ. ಅವೆಲ್ಲ ಹೇಳೋಕ್ ಚಂದ ರೀ, ಅವೆಲ್ಲ ಹೇಳೋಕ್ ಚಂದ. ಹೇಳ್ತಾರೆ ಬಡತನದಲ್ಲಿರೋರು ಸುಖವಾಗಿದೆ, ಅವ್ರು ಸುಖವಾಗಿಲ್ಲ, ಆನಂದವಾಗಿದ್ದಾರೆ. ಅವ್ರಿಗೆ ಸುಖದ ಚಿಂತೆ, ನಾವು ಸುಖವಾಗಿದ್ದೀವಿ, ನಮ್ಗೆ ಆನಂದದ ಚಿಂತೆ. ದೈವ ಹಾಗೆಯೇ ಅವರಿಬ್ರು ಅಲ್ಲಿ ಕಿತ್ತಾಡ್ತಿರ್ತಾರೆ ನೋಡಿ. ಅವ್ರಿಗೂ ಬಂಗ್ಲೆ ಇದೆ, ಮನೆ ಇದೆ, ಏನೋ ಬೈಕೊಂಡು ಒಂದಷ್ಟು ತಿನ್ಕೊಂಡು ಗುಡಿಸ್ಲಲ್ಲಿ ಮಲಗಿರ್ತಾರೆ ಅಪ್ಕೊಂಡು. ಹೋಗ್ಲಿ ಬಿಡು ಅಂತ. ಇದು ಬಿಟ್ರೆ ಗತಿ ಇಲ್ಲ ಅಂತ. ನಮ್ಮದಂಗಲ್ಲ, ಸುಖ ಬಂದ್ಬಿಟ್ಟಿದೆ ಅಲ್ವಾ, ಇವನ್ ಬಿಟ್ರೆ ಬಿಡು ಹಾಕ್ತಾರೆ ಒಗ್ಗರಣೆ. ಇಲ್ಲ ಇವನ್ನ ಬಿಟ್ಬಿಡು, ನಾವ್ ಇನ್ನೊಂದು ಮದುವೆ ಮಾಡಿಸ್ತೀವಿ, ನಾವು ಸಾಕಲ್ವಾ, ನಾವು ನೋಡಲ್ವಾ, ನಾವು ಮಾಡಲ್ವಾ ಅಂತ ಅವ್ರನ್ನ ಅವ್ರು ಪಾಡಕ್ ಬಿಡಿ. ಏನ್ ಮಾಡೋದು? ಕೆಲವು ರಾಶಿಗಳಾಗೆ ಸೀತಮ್ಮನ ಹಾಗೆ, ದ್ರೌಪದಿ ದೇವಿಯ ಹಾಗೆ ಅರ್ಥ ಮಾಡಿಕೊಳ್ಳದ ಅನುಬಂಧ ಎಂದೂ ನೆಮ್ಮದಿ ಕೊಡೋದು. ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡಿ, ಇಲ್ಲ ಆಗ್ಲಿಲ್ವಾ ಅನರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ಅಪಾರ್ಥ ಮಾಡ್ಕೊಳಕ್ಕೂ ಹೋಗ್ಬೇಡಿ. ನಾವು ಮಾಡ್ಕೊಳ್ಳೋದೇ ಅರ್ಥ ಆಗ್ಲಿಲ್ಲ ಅಂದಿದ್ದೆ ಒಂದು ಅನರ್ಥ, ಇಲ್ಲ ಅಪಾರ್ಥ. ಅನರ್ಥ ಏನ್ ಗೊತ್ತಾ? ಬಿಟ್ಟೋಗ್ಬಿಡೋಣ, ಇಲ್ಲ ಅಪಾರ್ಥ ಅದರಲ್ಲೇ ಇಟ್ಕೊಂಡು ನನ್ನ ಗಂಡ ಅವತ್ತು ನನ್ನ ಹೆಂಡತಿ ಅದೇನೋ ಮಾಡಿದ್ಲು, ತಗೋ ಡಿಪ್ರೆಷನ್ನು, BP, ಥೈರಾಯ್ಡು, PCOD, PCOS, ಕ್ಯಾನ್ಸರ್ ಕೂಡ ಬರುತ್ತೆ ಹೋಗಿ, ಬ್ರೈನ್ ಟ್ಯೂಮರ್ ಕೂಡ ಬರುತ್ತೆ, ಸ್ಟ್ರೋಕು ಹೊಡೆಯುತ್ತೆ ಹೋಗಿ, ಕಿಡ್ನಿನೂ ಹೋಗುತ್ತೆ, ಕೊಲೆಸ್ಟ್ರಾಲು ಬರುತ್ತೆ, ನಾಡಿ ನರಗಳೆಲ್ಲ ಬಿದ್ದೋಗುತ್ತೆ. ಕಲಿಯುಗಕ್ಕೆ ಶಾಪ ಅಂದ್ರೆ ಇದೆ. ಏನ್ ಮಾಡೋಣ? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾದ್ರೂ ಒಪ್ಕೋಬೇಕು. ಇಲ್ಲ ನೀನ್ ನಿನ್ ಪಾಡ್ಗಿರು, ನಾನು ನನ್ನ ಪಾಡ್ಗಿರ್ತೀನಿ, ನನ್ನ ಕರ್ತವ್ಯ ಏನೋ ಮಾಡ್ತೀನಿ ಇಲ್ಲ ಒಂದು ಅನರ್ಥ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಓಕೆ ಸುಮ್ಮನಿದ್ದು ಬಿಡೋಣ ಅನ್ನೋಲ್ಲ. ಅದಕ್ಕೆ ಸೀಮೆಎಣ್ಣೆ ಸುರಿಯೋರೇ ಜಾಸ್ತಿ. ಇಲ್ಲ ನಮ್ಮ ಮನಸ್ಸಿಗೆ ನಾವೇ ರಾಡಿ. ಅನರ್ಥಂ ಅಪಾರ್ಥಂ. ಜಾಗ್ರತೆ ಮಕ್ಕಳೇ. ಕೆಲವೊಂದನ್ನು ಭಗವಂತ ಅನುಭವಿಸ್ಲಿಕ್ಕೆ ಕೊಟ್ಟಿದ್ದಾನೆ, ಅನುಭವಿಸ್ಕೋಬೇಕು. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ಕರ್ಕಾಟಕ ರಾಶಿ, ಇಲ್ಲ ಕರ್ಕಾಟಕ ಲಗ್ನ, ಇಲ್ಲ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಇಲ್ಲ ಮೀನ ರಾಶಿ, ಮೀನ ಲಗ್ನ. ಈ ವಿಚಾರದಲ್ಲಿ ಖಂಡಿತ ನೀವು ತುಂಬ ಜನ ಕಮೆಂಟ್, ಒಂದು ನಿಮ್ಮ ತಾಯಿನೋ, ತಂದೆನೋ, ಅಣ್ಣನೋ, ಅತ್ತಿಗೆನೋ, ಇಲ್ಲ ನೀವು ನಿಮ್ಮ ಗೆಳೆಯರೋ, ಬಂಧುವೋ ಕದಡಿ ಹಾಕಿರ್ತೀರಿ, ಕಣ್ಣೀರಲ್ಲೂ ಕಮೆಂಟ್ಸ್ ಹಾಕಿರ್ತೀರಿ. ಅಟ್ಲೀಸ್ಟ್ ಅದನ್ನ ಹೇಳ್ಕೊಂಡಾದ್ರೂ ಹಗುರ ಮಾಡ್ಕೊಳ್ಳಿ ಅಷ್ಟೇ. ಮೇಷರಾಶಿ. ಶನಿ ನಕ್ಷತ್ರ. ಜಾಗ್ರತ. ಇಲ್ಲೂ ಹೇಳದ ಹಾಗೆ ಎಲ್ಲ ಕಾರ್ಯ ಮಾಡೋದಾ, ಹೋಗುತ್ತಾ, ಆಗುತ್ತಾ. ಶನಿವಾರವೇ ಬೇರೆ, ಸ್ಥಿರವಾರವೇ, ಹನುಮವಾರವೇ ಬಂದಿರೋದ್ರಿಂದ ಹನುಮೋಪಾಸನ ಮಾಡ್ಕೊಳ್ಳಿ. ಒಂದು ಪುಟ್ಟ ಎಳ್ಳು ದೀಪ ಹಚ್ಚಿ ಹೋಗಿ, ಒಂದು ಹನುಮಾನ್ ಚಾಲೀಸ ಬೆಳಿಗ್ಗೆ ಎದ್ದಿದ್ದೆ ಕೇಳಿ, ತುಂಬಾ ಒಳ್ಳೇದಾಗುತ್ತೆ. ಆ ಎಳೆದ ಆಟಗಳಿಗೆ ಒಂದು ಉತ್ತರ ಸಿಗುತ್ತೆ. ವೃಷಭ ರಾಶಿ ಚೆನ್ನಾಗಿದೆ. ಶನಿಯು ಚೆನ್ನಾಗಿದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ವೈನು, ಈ ತರದ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿಯ ರಾಜಕೀಯದಲ್ಲಿರುವವರಿಗೆ ಒದ್ದಾಟ, ದೊಡ್ಡ ಸ್ಥಾನ, ದೊಡ್ಡ ಅಧಿಕಾರ, ದೊಡ್ಡ ಕೆಲಸ, ದೊಡ್ಡ ಪದವಿ. ಶನಿ ಏನ್ ಗೊತ್ತರ? ಒಳಗಡೆನೋ ಹೇಳಿಕೊಳ್ಳಲಾರಿರಿ, ಕಕ್ಕಲಾರಿರಿ, ನೊಂಗಲಾರಿರಿ.
ಆ ರೀತಿ ಇರುತ್ತೆ ಮನೆದು, ಕುಟುಂಬದ್ದು, ಸಾಮಾನ್ಯರಿಗೆ ಒಂದು ಮನೆದು ಇಲ್ಲ ವೃತ್ತಿದು ಏನೋ ಒಂದು ಭಾರ, ತಳಮಳ. ಗೋವಿಂದನ ನಾಮ, ಗೋವಿಂದ 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 ಗೋವಿಂದ, ಈ ರೀತಿ ಒಂದು ಪುಟ್ಟು ಜಪ ಮಾಡ್ಕೊಳ್ಳಿ, ಸಮಾಧಾನ. ಇನ್ನು ಕರ್ಕಾಟಕ ರಾಶಿ, ಭಾಗ್ಯದಲ್ಲಿ ಚಂದ್ರ ಶನಿಸಾರ, ಶನಿ ಅಷ್ಟಮ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೊಡ್ಡ ಕೆಲಸ, ಎಚ್ಚರಿಕೆ. ಅದರಲ್ಲೂ ಆನ್ಲೈನಲ್ಲಿ ಈ ಟ್ರೇಡಿಂಗ್ ಆ ಟ್ರೇಡಿಂಗ್, ನಮ್ಮ ಗ್ರೂಪಿಗೆ ಸೇರ್ಕೊಳ್ಳಿ. ಯು ವಿಲ್ ಅರ್ನ್ ಲಕ್ಷ ಕೋಟಿ, ಇನ್ನೊಂದು ನಿಮ್ಮ ದುಡ್ಡು ಡಬಲ್ಲು ತ್ರಿಬಲ್ಲು. ಇಲ್ಲ ಜಾಗರೂಕತೆ ಅಂಥದ್ದು. ಬುಧ 12ನೇ ಮನೆ, ಹುಷಾರು. ಹೌದು, ಜಾಗ್ರತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಅಷ್ಟಮ, ಶನಿಸಾರ, ಶನಿ ಬೇರೆ ನೋಡ್ತಿದ್ದಾನೆ. ಯಾರೋ ಎಡವಟ್ಟು ವ್ಯಕ್ತಿಗಳು, ಎಡವಟ್ಟು ವ್ಯವಹಾರ, ಎಡವಟ್ಟು ಕೆಲಸ, ಎಡವಟ್ಟು ಮಾತು ನಿಮ್ಮನ್ನ ಪ್ರಚೋದನೆ ಮಾಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ದುಡುಕಬೇಡಿ, ಎಚ್ಚರಿಕೆ. ನಮ್ಮನ್ನ ಪ್ರಚೋದನೆ ಮಾಡ್ಲಿಕ್ಕೆ ಯಾರೋ ಬರ್ತಾನೆ, ಸರ್ ಅದು ಗೊತ್ತಿದ್ಯಾ, ಅವ್ರದ್ದು ಹಿಂಗಂತೆ ಇವ್ರದ್ದು ಹಿಂಗಂತೆ. ಬೇಡಪ್ಪ, ನಮಗೆ ಯಾರು ಕೇಳೋದು ಬೇಡ, ಯಾರ್ದು ನೋಡೋದು ಬೇಡ. ಆದರೆ ಒಂದು ಒಳ್ಳೇದು ಕೇಳೋಣ, ಏನೋ ಒಂದು, ಅದು ಒಳ್ಳೇದ ಕೆಟ್ಟದ ಅಂತ ಕೇಳಿ. ಸರ್ ಹಂಗಂತ ಬೇಡವೇ ಬೇಡ, ನಮ್ಮ ಮನಸ್ಸು ಕೇಳೋದು ಬೇಡ. ಅದು ಇನ್ನೊಂದು ನೋಡಿ, ಅವನ ಮನ್ಸಿಗೆ ಅವ್ನು ತಪ್ಪಿರ್ಬೋದು, ನಮ್ಮ ಮನ್ಸಿಗೆ ಅವ್ನು ತಪ್ಪಲ್ವಲ್ಲ. ನಾವು ಯಾವ ಭಾವದಿಂದ ನೋಡ್ತಿದ್ವೋ ಅದೇ ಭಾವದಲ್ಲೇ ನೋಡೋಣ. ಯಾರದೂ ಇನ್ಫ್ಲೂಯೆನ್ಸ್ ಇಂದ ನಾವ್ಯಾಕ್ರಿ ಕೆಟ್ಟದಾಗ ಅವ್ರನ್ನ ನೋಡಬೇಕು. ನಮಗೆ ಚೆನ್ನಾಗಿದ್ದ ಆ ವ್ಯಕ್ತಿ, ನಮ್ಮ ಜೊತೆಲಿದ್ದಾಗ ಚೆನ್ನಾಗಿದ್ದ, ನಾವು ಅವತ್ತಿಂದ ಅವನನ್ನ ಚೆನ್ನಾಗೇ ನೋಡ್ತಿದ್ದೆ. ಇವತ್ತು ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದ ತಕ್ಷಣ ಅವ್ನು ಕೆಟ್ಟವನಂತೆ. ನಾವ್ ಯಾಕೆ ಆ ರೀತಿ ಜಡ್ಜ್ಮೆಂಟ್ ಮಾಡೋಕೆ ನಾವ್ಯಾರು? ನಾವು ನೋಡಿದಾಗ ನಮ್ಮ ಜಡ್ಜ್ಮೆಂಟ್ ಕರೆಕ್ಟ್ ಇತ್ತು. ನೋಡಿ, ಒಂದು ದಾರಿನಲ್ಲಿ ಬೇಜಾರು ಮಾಡ್ಕೋಬೇಡಿ. ಒಂದು ಗಂಡು ಹೆಣ್ಣು ಹೋಗ್ತಿದೆ ಅಂತ ಇಟ್ಕೊಳ್ಳಿ, ಒಂದು 10 ಜನನ ಕರೀರಿ, ತೋರಿಸ್ಬಿಟ್ಟು ಕೇಳಿ. ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ. ಒಬ್ರು ಹೇಳ್ಬೋದು ತಾಯಿ ಮಗ ಇರ್ಬೋದು, ತಂದೆ ಮಗಳಿರ್ಬೋದು, ಸ್ನೇಹಿತರಿರ್ಬೋದು, ಗಂಡ ಹೆಂಡ್ತಿರ್ಬೋದು, ಬಾಸು, ಇನ್ನೊಬ್ರು ಕೊಲೀಗು, ಈ ಥರ ಒಂದು ಎಡವಟ್ಟು ವ್ಯಕ್ತಿನ ಕೇಳಿದ್ರೆ ಅದು ಇದಿರುತ್ತೆ ಅಂತಾನೆ. ಸೊ ನಾವು ಮಾಡ್ಕೊಳ್ಳೋ ತಪ್ಪುಗಳು ಇದೆ ಮಕ್ಕಳೇ. ಇನ್ನೊಬ್ಬರು ಇನ್ಫ್ಲುಯೆನ್ಸ್ಗಳು ನಮಗೆ ಇರುವಂತಹ ಒಂದು ಕಲ್ಪನೆಯನ್ನ ನಾಶ ಮಾಡುತ್ತೆ. ಬೇರೆಯವ್ರ ಇನ್ಫ್ಲುಯೆನ್ಸ್ ನೋಡೋದು ಬೇಡ, ಕೇಳೋದು ಬೇಡ. ನಮಗೆ ಆ ವ್ಯಕ್ತಿ, ನನ್ನ ರಾಮ ದೊಡ್ಡವನು. ಕೆಲವರು ಇರ್ತಾರೆ ಅಧರ್ಮ ಪ್ರಚಾರಕರು, ನನ್ನ ರಾಮನ ಬಗ್ಗೆ ಇಲ್ಲದು ಮಾತಾಡ್ತಾರೆ. ನನ್ನ ರಾಮನ ಬಗ್ಗೆ ಇಷ್ಟು ದಮ್ಮಿದ್ದು ಮಾತಾಡ್ತಾರಲ್ಲ, ಬೇರೆಯವ್ರದ್ದು ಬಗ್ಗೆ ಮಾತಾಡ್ಲಿ, ಅವ್ರು ನೋಡೋಣ. ಬೆಂಕಿ ಹಚ್ಬಿಡ್ತಾರೆ ಅವ್ರ ಮನೆನ, ನೆನ್ಪಿಟ್ಕೊಳ್ಳಿ. ಮನೆಗೆ ನುಗ್ಗಿ ಬೆಂಕಿ ಹಚ್ತಾರೆ. ಇದಿದೆ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ವೈದಿಕ ಧರ್ಮದಲ್ಲಿ, ನಮ್ಮ ಭಾರತೀಯರಲ್ಲಿ ಇದು ಒಂದು ಸಣ್ಣದಾದಂಥ ಒಂದು ಕೆಡ್ಡ ಇದೆ ಮಕ್ಕಳೇ. ನನಗೆ ಸಂಕಟ. ಯಾವಾಗ ನೋಡಿದ್ರು ನಾವು ಪುಕ್ಕಳರಾಗಾದ್ರೆ, ನನ್ನ ಧರ್ಮವನ್ನು ಅಷ್ಟು ಹೀಯಾಳಿಸಿ ಮಾತಾಡುವಾಗ, ನನ್ನ ರಾಮನ ಬಗ್ಗೆ, ನನ್ನ ಕೃಷ್ಣರ ಬಗ್ಗೆ, ನನ್ನ ದೇವರ ಬಗ್ಗೆ ನಮ್ಮವರೇ ಮಾತಾಡೋದು. ಅವ್ರು ಮಾತಾಡಲ್ಲ ನೋಡಿ, ಅವ್ರಿಗೆ ಚಾನ್ಸ್ ಸಿಗ್ತಾ ಅವ್ರು ಇನ್ನೊಂದು ಮಾತಾಡ್ತಾರೆ. ಬಿಡಿ, ಅದು ಅವ್ರ ಬಗ್ಗೆ ನಾವು ವಿಶ್ಲೇಷಣೆ ಬೇಡ. ಆದರೆ ನಮ್ಮ ಧರ್ಮದ ಬಗ್ಗೆ ಮಾತಾಡೋನು, ನಮ್ಮ ಧರ್ಮದ ಬಗ್ಗೆ ಓದ್ಕೊಂಡು, ನಮ್ಮ ಧರ್ಮದ ಹೆಸರೇ ಇಟ್ಕೊಂಡು, ನಮ್ಮೂರಲ್ಲೇ ಇತ್ತು, ನಮ್ಮನ್ನೇ ತಿಂದು, ನಮ್ಮ ನೆರಳೆ ತಗೊಂಡು ಎಲ್ಲ ಪಡೆದವನು ನಮ್ಮ ದೇವರ ಬಗ್ಗೆ, ನಮ್ಮ ಶ್ಲೋಕಗಳ ಬಗ್ಗೆ, ನಮ್ಮ ಮಂತ್ರಗಳ ಬಗ್ಗೆ, ನಮ್ಮ ಪೂಜೆಗಳ ಬಗ್ಗೆ ಎಲ್ಲ ಮಾತಾಡ್ತಾನೆ ಅವನು. ರಾಮ ಕುಡಿತಿದ್ದ, ರಾಮ ಹಂಗಿದ್ದ, ಇವನು ಹಂಗಿದ್ದ, ಇದೆಲ್ಲ ಮಾತಾಡ್ತಾರೆ. ಅವರಿಗೆ ದಮ್ ಇದ್ದರೆ ಅವ್ರು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಲಿ. ಇಲ್ಲಿ ಮಾತಾಡ್ಬೇಕು, ಇನ್ನೊಂದು ಧರ್ಮದ್ದು, ಇನ್ನೊಂದು ವಿಚಾರದ್ದು ಮಾತಾಡಿ ನೋಡ್ಲಿ, ಕಡ್ದಾಕ್ಬಿಡ್ತಾರೆ. ಹೌದು, ಅವ್ರವ್ರಿಗೆ ನಮ್ಮ ಧರ್ಮ ನಮ್ಗೆ ದೊಡ್ಡದಪ್ಪ, ನಿಮ್ಗೆ ಇಷ್ಟ ಇಲ್ಲೋ ಬಾಯಿ ಮುಚ್ಕೊಂಡು ಇದ್ದು ಬಿಡು. ಪ್ರಭಾವಂ, ಇನ್ಫ್ಲೂಯೆನ್ಸ್. ಅದೇ ನೋಡಿ, ರಾಮನನ್ನೇ ಬಿಡಲಿಲ್ಲ, ಕೃಷ್ಣರನ್ನೇ ಬಿಡಲಿಲ್ಲ. ನೋಡಿ, ಒಂದು ಮಾತಿದೆ, ನಾಳಿನ ಸಂಚಿಕೆನಲ್ಲೇ ಹೇಳ್ತಾನೆ. ಇದ್ರೆ ಮನೆಯಲ್ಲಿ ರಾಮನಂತಿರಬೇಕು, ಹೊರಗಡೆ ಹೋದಾಗ ಕೃಷ್ಣನಂತಿರಬೇಕು ಅಂತ ಹೇಳ್ತಾರೆ. ಇಂಟ್ಲೋ ರಾಮಯ್ಯ, ವೀದಿಲೋ ಕೃಷ್ಣಯ್ಯ ಅಂತ ಒಂದು ಮೂವಿನೂ ಮಾಡಿದ್ದಾರೆ. ಆದ್ರೆ ಅದನ್ನ ಅಪಾರ್ಥವಾಗಿ ಮಾಡಿದ್ದಾರೆ. ಅದರ ಪೂರ್ಣ ಅರ್ಥ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ, ಮನೆಯಲ್ಲಿ ರಾಮಯ್ಯ, ಬೀದಿಯಲ್ಲಿ ಕೃಷ್ಣಯ್ಯ. ತುಂಬಾ ತಪ್ಪಾಗಿ, ಮನೆಯಲ್ಲಿದ್ರೆ ರಾಮನ್ ತರ ಇರ್ಬೇಕಂತ, ಹೊರಗಡೆ ಬಂದ್ರೆ ಕೃಷ್ಣನ ಆಟಗಳಾಡ್ಬೇಕಂತ ತಪ್ಪಾಗಿದೆ.
ತಪ್ಪಾದಂಥ ಭಾವವಿದೆ. ತಪ್ಪಾದಂಥ ಯಾರೋ ಮೂರ್ಖ, ಮುಟ್ಟಾಳ, ಶತಮೂರ್ಖ ನನ್ನ ದೇವರ ಬಗ್ಗೆ, ನನ್ನ ನಾಡಿನ ಬಗ್ಗೆ, ನನ್ನ ದೇಶದ ಬಗ್ಗೆ ಗೊತ್ತಿಲ್ಲದಿರುವ ಒಬ್ಬ ಎಡವಟ್ಟು ಪುಂಗ ಆಡಿರೋ ಮಾತಿದು ಮಕ್ಕಳೇ. ತಟ್ಟುಬಿಡಿ. ಯಾರಾದ್ರೂ ಈ ತರ ಮಾತಾಡೋದಾದ್ರೆ ಮಾತಲ್ಲೇ ಗದರಿಸ್ಬಿಡಿ, ಹೊಡೆಯೋದಲ್ಲ. ಅದ ಹೊಲಸು ಅಂತ ವ್ಯಕ್ತಿಗಳನ್ನ ಕರೀಲುಬೇಡಿ, ಕೇಳಲುಬೇಡಿ, ಮಾತಾಡಲುಬೇಡಿ. ಧರ್ಮದ ಬಗ್ಗೆ, ನನ್ನ ದೇಶದ ಬಗ್ಗೆ, ಇತಿಹಾಸದ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡತಕ್ಕಂಥ ಮೂರ್ಖತ್ವ ವ್ಯಕ್ತಿಗಳು. ನಾವು ನೋಡಿ, ಇವತ್ತು ಇಂಗ್ಲಿಷ್ ಮಾತಾಡಿದ್ರೆ, ಒಬ್ಬ ಕವಿಯ ಬಗ್ಗೆ ಮಾತಾಡಿದ್ರೆ ಶೇಕ್ಸ್ಪಿಯರ್ ಅಂತೇವೆ. ಎಸ್, ಬ್ಯೂಟಿಫುಲ್, ಒಪ್ಕೊಳ್ಳೋಣ. ನಮ್ಮ ಕವಿಗಳು ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ? 7,000 ವರ್ಷಗಳ ಹಿಂದ್ಗಡೆ ಕಾವ್ಯ ಬರೆದಂತ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ, ಅವರ ಇತಿಹಾಸ, ಹಿನ್ನೆಲೆ, ಯಾರವರು ಅಂತ ಕೇಳಿ ನೋಡಿ. ಶೇಕ್ಸ್ಪಿಯರ್ ಬಗ್ಗೆ ಪುಂಖಾನುಪುಂಖವಾಗಿ ನಮಗೇನ್ ಗೊತ್ತಾ? ಪಾಶ್ಚಿಮಾತ್ಯರಿಂದ ಬಂದಿರತಕ್ಕಂಥದ್ದು ದೊಡ್ಡದು, ಇಂಗ್ಲಿಷ್ ಮಾತಾಡಿಬಿಟ್ರೆ ದೊಡ್ಡದು, ಇಂಗ್ಲಿಷ್ ಗೊತ್ತಿದ್ದು ಬಿಟ್ರೆ ದೊಡ್ಡದು. ಇವತ್ತು ಅದೇ ಬ್ರಿಟಿಷರು ನಮ್ಮನ್ನು ಆಳೋಗಿದಾರಲ್ವಾ, ಅದೇ ಬ್ರಿಟಿಷರ ಊರಿನಲ್ಲಿ 70% ಭೂಮಿ, ಬಿಸ್ನೆಸ್ಸು, ಕಂಟ್ರೋಲು ಎಲ್ಲ ನಮ್ಮ ಭಾರತೀಯರೇ ಇಟ್ಕೊಂಡಿದ್ದಾರೆ ಅಂತ ಎಷ್ಟೋ ಜನ ಭಾರತೀಯರಿಗೆ ಗೊತ್ತಿಲ್ಲ. ಹೌದು, ದಟ್ ಇಸ್ ದ್ಯಾಟ್. ಏನ್ ಮಾಡೋಣ? ನಮ್ಗೆ ಅಂಥದ್ದೊಂದು ಹಮ್ಮು ಬಮ್ಮು. ಅದನ್ನ ದಯಮಾಡಿ ಬೇರೆಯವ್ರ ವಿಚಾರ. ನಮಗೊಬ್ಬ ವ್ಯಕ್ತಿ, ನಮ್ಮ ರಾಜ್ಕುಮಾರ್ ಹೀರೋ ರೀ, ಸಾಕು, ನಾವು ಅವ್ರನ್ನ ತುಂಬಾ ಖುಷಿಯಾಗಿ ನೋಡ್ಕೊಂಡಿದ್ದೇವೆ. ನಮ್ಗೆ ಅಷ್ಟೇ ಗೊತ್ತು, ನಮ್ಗೆ ಒಳ್ಳೇದು ಗೊತ್ತಿದೆ. ಅವರ ನಟನೆ, ಅವರ ವ್ಯಕ್ತಿತ್ವ ಎಲ್ಲೂ ಕಾಣಿಸ್ಕೊಳ್ಳೋದ ಕಾಂಟ್ರವರ್ಸಿ. ಎಸ್, ಈಗ ಯಾರೋ ಹುಡ್ಕೋತಾನೆ ಒಬ್ಬ, ಅಲ್ಲೂ ಹುಡ್ಕೋಕೆ, ಅಂಥವನನ್ನ ದೂರ ಇಡಿ, ಅಂತ ನ್ಯೂಸು ನೋಡಬೇಡಿ. ನಮ್ಗೊಬ್ಬ ಅಭಿಮಾನಿ ದೇವರಿದ್ದಾನೆ, ಅಭಿಮಾನಿ ಹೀರೋ ಇದ್ದಾನೆ. ಎಸ್, ಇರ್ಲಿ, ಅವ್ರವ್ರಿಗೆ ಅವರೇ ಹೀರೋ. ಅವ್ರಿಗೊಬ್ಬ ಹೀರೋ ಇರ್ತಾನೆ ರೀ, ಎಲ್ರಿಗೂ ಇರ್ತಾನೆ. ನನಗೆ ನನ್ನ ದ್ರೋಣಾಚಾರ್ಯರು ಹೀರೋ ಆದ್ರೆ, ನನಗೆ ವಸಿಷ್ಠ ಹೀರೋ ಆದರೆ, ಕೆಲವರಿಗೆ ಶಕುನಿ ಹೀರೋ ಆಗಿರ್ತಾನೆ. ಏನ್ ಮಾಡೋಣ? ಎಸ್, ಓಕೆ, ಲೆಟ್ ಅಸ್ ಅಪ್ರಿಶಿಯೇಟ್ ಇಟ್. ಆದ್ರೆ ನನ್ನ ದ್ರೋಣ ಹೀಗೆ ಆಗಂತ ಅವನ ಮೇಲೆ ಬಲವಂತ ಮಾಡಕ್ ಹೋಗಲ್ಲ. ಅವನು ಬಂದು ನನ್ನ ಹತ್ರ, ನನ್ನ ಶಕುನಿ ದೊಡ್ಡವನು ಅನ್ನೋದು ನನ್ನ ಹತ್ರ ಬಲವಂತ ಮಾಡೋದು ಬೇಕಿಲ್ಲ. ನಿನ್ ಶಕುನಿ ನೀನ್ ಪೂಜೆ ಮಾಡ್ಕೊ, ನೀನ್ ಕೃಷ್ಣನ್ ನೀನ್ ಪೂಜೆ ಮಾಡ್ಕೊ, ನಾನು ರಾಮನನ್ನೇ ಮಾಡೋದು. ಎಲ್ಲ ಒಂದೇ, ಜಗತ್ತೆಲ್ಲ ಒಂದೇ. ಅಹಂ ಬ್ರಹ್ಮಾಸ್ಮಿ, ಶಂಕರಾಚಾರ್ಯ ಸಿದ್ಧಾಂತ. ಅಷ್ಟೇ ನಾನು ನಂಬೋದು. ಅದರಿಂದ ಯಾರಾದ್ರೂ ಬಂದು ಗುರುಗಳ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಇನ್ನೊಂದು ಏನೋ ಒಂದು, ಯಾವುದೋ ಒಂದು ಕಾಂಟ್ರವರ್ಸಿ, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ, ಬಿಡಿ. ನಮಗೆ ಯಾಕೆ ನಾವು ನೋಡಿದ್ದೀವ, ನಾವು ಹೋಗಿದ್ದೀವ, ನಮ್ಗೆ ಗೊತ್ತಿಲ್ಲ. ನಮಗೆ ಆ ವ್ಯಕ್ತಿಯನ್ನ ನಾವು ಪ್ರೀತಿಸ್ತಿದ್ವಿ, ಡನ್, ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ನಾವು ಗೌರವ ಕೊಟ್ಕೊಳ್ಳೋಣ. ಸೊ ಇವತ್ತು ಆ ರೀತಿ ಸಿಂಹರಾಶಿಯವ್ರಿಗೆ ಆಗತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ, ಹುಷಾರು, ಬೇರೆಯವ್ರ ಮಾತು ಇನ್ಫ್ಲುಯೆನ್ಸ್ ಆಗಬೇಡಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ. ಲೋವರ್ ಲೇಬರ್, ಸೆಕ್ಯೂರಿಟಿ ಇರ್ಬೋದು, ವಾಚ್ಮನ್ ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಪ್ರತಿದಿನ ದಿನಕೂಲಿಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇರ್ಬೋದು, ಇಲ್ಲ ದಿನ ಒಂದು 500-1000 ರೂಪಾಯಿ ಏನೋ ಒಂದು ದುಡುತ್ತಾ ಬೇಕ್ರಿ, ತರಕಾರಿ, ಹೂವು, ಹಣ್ಣು ಈ ಥರ ವ್ಯಾಪಾರ ಮಾಡಿಕೊಂಡು ಸಂಪಾದನೆಯಲ್ಲಿರೋರ್ಗೂ ಕೂಡ ಅದ್ಭುತವಾದಂಥ ಅನುಕೂಲ ಇರತಕ್ಕಂಥ ಒಂದು ದಿನ. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ 6ನೇ ಮನೆ. ಸ್ವಲ್ಪ ವೃತ್ತಿ, ನನಗೆ ಹೀಗಿರಬೇಕಿತ್ತು ನೋಡಿ. ನಮಗೆ ಹೇಗಿದ್ದರೂ ತೃಪ್ತಿ ದೇವರು ಕೊಟ್ಟಿರೋದಿಲ್ಲ. ಯಾವುದೋ ಒಂದು ಕೊರತೆ. ಯಾರನ್ನಾದ್ರೂ ಕೇಳಿ, ಟಾಟಾದ ಮದುವೆ ಆಗಿಲ್ಲ ರೀ, ಇದೇ ಸತ್ಯ. ಅವ್ರ ಫ್ಯಾಮಿಲಿನಲ್ಲಿ ಮದುವೆ ಆದಂದ್ರೆ ಅದು ಆಗೋ ಅನಾಹುತಗಳೇ ಬೇರೆ ರೀ. ಅವರು, ನೀವು ಹೇಳಿದ್ರೆ ಅಭಾಸ ಅನ್ಸುತ್ತೆ, ಸತ್ಯಗಳು ಕಹಿಯಾಗಿರ್ತವೆ. ಟಾಟಾ ಗ್ರೂಪು ನಲ್ಲಿ ಅವ್ರ ಜಾತಿಯವ್ರನ್ನ ಬಿಟ್ಟು ಇನ್ಯಾರೂ ಮದುವೆ ಆಗೋಲ್ಲ. ಅವ್ರ ಜಾತಿಲಿ ಇರೋದೇ ಹಬ್ಬ ಅಂದ್ರೆ ಒಂದು 25,000-30,000 ಜನ. ಆ 30,000 ಜನನೂ ಒಂದು ರೂಟ್ DNA ಹಾಕಿ ನೋಡಿದ್ರೆ ನೀವು ನಂಬ್ತೀರ, ಎಲ್ಲ ಅಕ್ಕ ತಂಗಿ ಮಕ್ಕಳೇ, ಅಕ್ಕನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಆ ಕ್ರಾಸ್ ಬ್ರೀಡ್ಗಳು. ಅದಕ್ಕೆ ಅಲ್ಲೊಂದು ಪ್ರಾಬ್ಲಮ್ ಇದೆ, ಅಲ್ಲಿ ಮಕ್ಕಳು ಏಳಿಗೆ ಆಗಲ್ಲ, ಮಕ್ಕಳಾಗಲ್ಲ, ಏನೇನೋ ಇದೆ. ಅದಕ್ಕೆ ಟಾಟಾ ಅದನ್ನು ತಿಳ್ಕೊಂಡು ಮದುವೆ ಆಗಿಲ್ಲ. ಒಂದು ರೀತಿ ನನ್ನ ಅಕ್ಕನ ಮದುವೆ ಆದ ಹಾಗೆ, ನನ್ನ ತಂಗಿನ ಮದುವೆ ಆದ ಹಾಗೆ. ಯೋಚನೆ ಮಾಡಿ ನೋಡಿ. ವಿತಿನ್ 20,000-30,000 ಅವ್ರ ಒಳಗಡೆನೆ ನೀನ್ ಏನಾದ್ರೂ ಮಾಡ್ಕೋ, ಎಂಜಾಯ್ ಮಾಡ್ಕೋ, ಕುಡ್ಕೋ, ತಿನ್ಕೋ, ಬಿಸ್ನೆಸ್ ಎಂಪೈರ್, ವಾಟ್ ಎವರ್. ಬಟ್ ಅವ್ರದೊಂದು ಲಿಖಿತ ಅಲಿಖಿತ ನಿಯಮ, ವಿಧಿಬದ್ಧ ನಿಯಮ ಇದೆ. ಅವ್ರು ಹೊರಗಡೆ ಅವ್ರನ್ನ ಮದುವೆ ಆಗೋಲ್ಲ, ಹಂಗೆ ಬೇಕಾದ್ರೆ ಎದ್ದು ಬಿಡ್ತಾರೆ, ಆಗೋಲ್ಲ. ಅವರು ಹೊರಗಡೆ ಮದುವೆ ಆಗುವುದಿಲ್ಲ. ತಮ್ಮ ಜಾತಿ ಬಗ್ಗೆ ಅವ್ರಿಗಂಥದ್ದೊಂದು ಅಭಿಮಾನ.
ತಮ್ಮ ಧರ್ಮದ ಬಗ್ಗೆ ಅಭಿಮಾನ. ಬೇರೆಯವ್ರು ಬಂದ್ರೆ ಅವ್ರ ಫ್ಯಾಮಿಲಿಗಳಲ್ಲೇ ಇರೋದು ಬಿಸ್ನೆಸ್. ನೆನ್ಪಿಟ್ಕೊಳ್ಳಿ, ನೀವು ಟಾಟಾ ಫ್ಯಾಮಿಲಿ ಇವುಗಳನ್ನೆಲ್ಲ ಕೆದಕ್ತಾ ಹೋದ ಅಂದ್ರೆ ಅದೊಂಥರ ವಿಚಿತ್ರ. ಎಲ್ಲರ ಕೈಯಲ್ಲೂ ಎಷ್ಟು ಲಕ್ಷಾಂತರ ಕೋಟಿ ಇದೆ. ಅದಕ್ಕೆ ಬೇರೆಯವ್ರು ಬಂದ್ಬಿಟ್ಟ ಅಂದ್ರೆ ಅದು ಬೇರೆ ರೀತಿ ಆಗ್ಬಿಡುತ್ತೆ, ಬೇರೆ ಆಲೋಚನೆಗಳು ಬಂದ್ಬಿಡುತ್ತೆ ಅಂತ ಅವ್ರದ್ದೇನೋ ಒಂದು ಸಿದ್ಧಾಂತ. ಆದ್ರಿಂದ ಅಲ್ಲಿ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ. ಅದಕ್ಕೆ ಕೆಲವ್ರು ಮದುವೆನೇ ಆಗೋಲ್ಲ. ಕಾರಣ ಏನಂದ್ರೆ, ನಾವು ನೋಡಿ ಹೇಳ್ತೀವಲ್ಲ, ಸೋದರ ಮಾವನ ಮದುವೆ ಆಗ್ಬಾರ್ದು, ಅಕ್ಕನ ಮಗಳನ್ನ ಮದುವೆ ಆಗ್ಬಾರ್ದು, ಇದೆಲ್ಲ ಡಾಕ್ಟರ್ಗಳು ಹೇಳೋದು ನಿಜ. ಅಲ್ಲಿದೆ, ಟಾಟಾ ಗ್ರೂಪ್ ಅಲ್ಲಿದೆ, ಬಿರ್ಲಾ ಗ್ರೂಪ್ ಅಲ್ಲೂ ಇದೆ. ದೈವ ಹಾಗೆ ಏನಾದ್ರೂ ಒಂದು ಕೊರತೆ ಕೊಟ್ಟಿರ್ತಾನೆ. ಅಷ್ಟು ದುಡ್ಡಿಟ್ಟಿರೋರ್ಗೆ ನೋಡಿ ಈ ಕೊರತೆ ಕೊಟ್ಟಿದ್ದಾನೆ. ಏನೋ ಒಂದು ನಾವು ಅದನ್ನು ಹುಡುಕೋದು ಬೇಡ. ನಮ್ಮ ಹತ್ರ ಇರೋ ಬಲವನ್ನೇ ನಾವೇನ್ ಗೊತ್ತಾ, ಮೋದಿಗೆ ಮದುವೆ ಆಗಿಲ್ಲಂತೆ, ಆಗಿ ಹೆಂಡತಿನ ಬಿಟ್ಬಿಟ್ಟಿದ್ದಾರೆ ಅಂತೆ. ಸರಿ, ನಾವು ಹೆಂಡತಿ ಜೊತೆಲಿ ಇದ್ದೀವಿ ಅಂತ ಒಂದು ಕೆಲಸ ಕಾರ್ಯ ಏನ್ ಮಾಡಿದ್ದೀವಿ ನಾವು ನೋಡೋಣ. ಅವ್ರ ತರ 24 ಗಂಟೆ ಕೆಲಸ ಮಾಡ್ಲಿಕ್ಕಾಗುತ್ತಾ ಆ ಬಲ? ಈಗಲೂ 72-73 ವರ್ಷದ ಅಜ್ಜಪ್ಪ ನೀರಲ್ಲಿ ಗಂಗಾ ನದಿನಲ್ಲಿ ಅಯ್ಯಪ್ಪ ಆ ನದಿ ಸ್ನಾನ ಮಾಡಿ. ಎಸ್, ಈಸ್ ನಮ್ಮ ದೇಶದ ಒಂದು ಪ್ರೆಸೆಂಟೇಷನ್. ಅವರು ಈಸ್ ಅ ಪವರ್ಫುಲ್ ಮ್ಯಾನ್. ಈ ಶೋಯಿಂಗ್ ಐ ಆಮ್ ಅನ್ ಇಂಡಿಯನ್ ಅಂತ ಹೇಳ್ಬಿಟ್ಟು ಆ ವೈದಿಕ, ಆ ಸ್ನಾನ, ಆ ಪೂಜೆ ಅದಕ್ಕೂ ತಗೋತಾರೆ ಕೆಲವರು. ಒಬ್ಬ ಪ್ರಧಾನಿ ಕೆಲಸ ಮಾಡೋದು ಬಿಟ್ಬಿಟ್ಟು ಗಂಗಾ ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ, ಯೋಗ ಧ್ಯಾನ, ಹಿಂಗೆ ಮಾತಾಡೋದು ಗುರುಗಳೇ. ನಮ್ಮ ಅಭಿಮಾನ ನಮ್ಮಲ್ಲಿ ಇಟ್ಕೋಬೇಕು, ಬಟ್ ಬೇರೆಯವರ ದುರಾಭಿಮಾನ ನಮ್ಮನ್ನು ತಲೆ ಕೆಡಿಸೋ ಆಗಿರಬಾರ್ದು. ಇವತ್ತು ನಿಮ್ಗೆ ಆ ಥರ ಆಗುತ್ತೆ ತುಲಾ ರಾಶಿ. ಯಾಕೋ ನನಗೆ ಈ ಕೊರತೆ ಬಿಟ್ಟು ನಿಮ್ಮ ಹತ್ರ ಇರೋ ಬಲಾನ ಇಟ್ಕೊಂಡು ಹೋಗಿ ಎಲ್ಲ ಗೆಲ್ತೀನಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಸ್ವಲ್ಪ ಓಡಾಟ, ವ್ಯವಹಾರ, ಕೆಲಸ ಕಾರ್ಯ, ಪಂಚಮದಲ್ಲಿ ಚಂದ್ರ, ಶನಿಸಾರ, ಏನೋ ಭಾರ ಇದ್ದಾಗೆ, ಇದ್ದು ಇಲ್ಲದಾಗೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಕೆಲವೊಂದು ಸಮಯ ಎಲ್ಲರೂ ಇದ್ದಾಗಿರ್ತಾರೆ. ನಾವು ಬಯಸ್ದಾಗೆಲ್ಲ ಅವ್ರು ನಮಗೆ ಸಹಾಯಕ್ಕೆ ಬರಬೇಕು. ಏನು ಕೊಟ್ರೇನೇನಾ? ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ನೆನಪಿಟ್ಟುಕೊಳ್ಳಿ, ನಾವು ಯಾರ ಹತ್ರ ಆದ್ರೂ ಸಾಲ ತಗೊಂಡ್ರು ವಾಪಸ್ ಕೊಡ್ಬೇಕು ಮಕ್ಕಳೇ. ಏನ್ ತಗೊಂಡ್ರು ವಾಪಸ್ ಕೊಡ್ಬೇಕು. ಮುಖ್ಯವಾಗಿ ಸಾಲ, ಬಡ್ಡಿ ಕೊಡ್ತಿರೋ ಇಲ್ವೋ, ಇನ್ನೊಂದು ರೆವೆನ್ಯೂ ಕೊಡ್ತಿರೋ ಇಲ್ವೋ, ಅವ್ರ ಹತ್ರ ತಗೊಂಡಿರೋ ದುಡ್ಡು ವಾಪಸ್ ಕೊಡ್ಬೇಕು. ಎಸ್, ಯಾಕೆ ಗೊತ್ತಾ? ನಿಮಗೆ ಸಹಾಯ ಮಾಡಿದವನು ಶ್ರೀಮಂತನಲ್ಲ. ನೆನ್ಪಿಟ್ಕೊಳ್ಳಿ, ಶ್ರೀಮಂತರು ಯಾರು ಸಹಾಯ ಮಾಡಲ್ಲ, ಮಾಡುವುದಿಲ್ಲ ರೀ, ಮಾಡೋಲ್ಲ. ಬಜಾಜೇ ಮಾಡಲ್ಲ, ಅವನೊಂದು ಫೈನಾನ್ಸ್ ಕಂಪ್ನಿ ಇಟ್ಕೊಂಡಿದ್ದಾನೆ. ಇವೆಲ್ಲ ಸತ್ಯಗಳು ಹೇಳ್ಬಿಟ್ರೆ ರಕ್ತಾನೇ ಕಕ್ಕೋದು ನಾವು. ಅಂಬಾನಿನೂ ಮಾಡಲ್ಲ, ಅದಾನಿನೂ ಮಾಡಲ್ಲ. ಅವೆಲ್ಲ ಸುಳ್ಳು, ಡೊಂಕು, ನೀವು ನಂಬಲ್ಲ. ಇವೆಲ್ಲ ನಾವು ತುಂಬಾ ದೊಡ್ಡವ್ರ ಜಾತಕಗಳು ನೋಡಿರೋದನ್ನ ನಮಗೆ ಗೊತ್ತಿದೆ. ಕೈ ಬಿಚ್ಚಲ್ಲ ರೀ. ನಾವೇ, ನೀವು ನಂಬಲ್ಲ, ತಿರುಪತಿಗೆ ಹೋದ್ರೆ ನಮ್ಮ ಕೈಯಿಂದ ಹಿಂಗೆತ್ತಿ ಹುಂಡಿಗೆ ಹಾಕ್ಬಿಟ್ಟಿರ್ತೀವಿ, ಅವ್ರು ಹಾಕಲ್ಲ. ಆದ್ರೆ ನಾವೇನ್ ಗೊತ್ತಾ, ಮಹಾಮೂರ್ಖರು, ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಾವು ದುಡ್ಡು ಹಾಕಲ್ಲ. ಅಂತ ಪುಣ್ಯಾತ್ಮರುಗಳು ನಾವು. ಆ ದೇವಸ್ಥಾನಕ್ಕೆ ಅರ್ಚಕ ಹೇಗೋ ಹೊಂದಿಸ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ, ಹೂವು, ಏನೋ ಒಂದಷ್ಟು ನೈವೇದ್ಯ ತಗೊಬಂದಿರ್ತಾನೆ. ಅವನಿಗೊಂದು ಸಂಬಳ ಸರಿಯಾಗಿ ಬಂದಿದೆಯೋ ಇಲ್ವೋ, ಚಿಕ್ಕ ದೇವಸ್ಥಾನ ಇಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ಇಲ್ಲೆಲ್ಲೋ ಹೋಗಿ 100 ರೂಪಾಯಿ ಹಾಕೋ ಬರ್ಲಿ, ಇಲ್ಲೇ 100 ರೂಪಾಯಿ ಕೊಡ್ಬೋದಲ್ವಾ? ಖರ್ಚು ಮಾಡ್ಕೊಂಡು 3-3 ಸಾವಿರ ಹೋಗಿ ಬಂದಿದ್ದೀವಲ್ವಾ, ಇಲ್ಲೇ 3,000 ರೂಪಾಯಿ ಕೊಡ್ಬೋದಲ್ವಾ? ಈ ಒಂದು ತಿಂಗಳದ್ದು ಎಣ್ಣೆ ಪೂಜೆ, ಆ ದೇವರು ಸದಾಶಿವ ಬೆಳಗ್ತಿರ್ಲಿ ಅಂತ ಇಲ್ಲ. ದೊಡ್ಡದಕ್ಕೆ ಹೋಗಿ ಸುರಿಯೋದು. ನೀವು ತಿರುಪತಿ ಭಂಡಾರ ಕೇಳಿ, ತಿಂಗಳು ಜಾಸ್ತಿ ಆಗ್ತಿದೆ. ಫ್ರೀ ಬಸ್ ಬಿಟ್ಟ ಮೇಲೆ ಅಂತೂ ಕೇಳಲೇಬೇಡಿ, ಅಲ್ಲೂ ಫ್ರೀ ಬಸ್ ಬಿಟ್ಬಿಟ್ಟಿದ್ದಾರೆ. ಇಲ್ಲೂ ಫ್ರೀ ಬಸ್ಸು, ಬಾಡ್ ಹಿಡಿದ್ಬಿಟ್ಟು ಬಸ್ ಹತ್ತು. ಏನ್ ಮಾಡೋದು? ನಮ್ಮ ಭಾರಗಳೇ ಹಾಗೆ, ಇರೋದನ್ನ ಬಿಟ್ಟು ಇಲ್ಲದಿರುವುದರ ಕಡೆ ತುಡಿಯೋದು. ಇವತ್ತು ತುಡಿಯುತ್ತೀರಿ, ಒದ್ದಾಡುತ್ತೀರಿ. ಇರೋದ್ರ ಕಡೆ ತೃಪ್ತಿಯಾಗಿದ್ರೆ ಆನಂದೋ ಬ್ರಹ್ಮ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್, ರಿಪೇರ್ ಡಿಪಾರ್ಟ್ಮೆಂಟ್, ಅದ್ಭುತ. ಮಕರ ರಾಶಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ, ವಾಟ್ ಎವರ್, ಸ್ಟೀಲು, ಕನ್ಸ್ಟ್ರಕ್ಷನ್ನು, ಆಮೇಲೆ ವಿಶೇಷವಾಗಿ ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, IT, ಹಾರ್ಡ್ವೇರ್, ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ಓಡಬೇಕು, ಸಿಕ್ಕಾಪಟ್ಟೆ ಕೆಲಸ ಕಾರ್ಯ, ಓಡಾಟ, ರಭಸ ಇರತಕ್ಕಂಥ ಒಂದು ದಿನ. ಸ್ವಲ್ಪ ಪರಿಶ್ರಮವೇ.
ಯಾಕಂದ್ರೆ ಚಂದ್ರನ್ ರಾಹು ಅಲ್ವಾ, ಕುಟುಂಬ ಸ್ಥಾನ, ಏನೋ ಮನಸ್ಸು ಇದು ಅದು ಏನೋ ಒಂಚೂರು ಹೆಲ್ತ್ ಕಡೆ ಸ್ವಲ್ಪ ನೋಡ್ಕೊಳ್ಳಿ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಎಣ್ಣೆ ಹಚ್ಚಿ ಸ್ನಾನ ಮಾಡಿ, ಶ್ರೀನಿವಾಸರ ದೇವಸ್ಥಾನ ಇದ್ರೆ ಒಂದು ನಮಸ್ಕಾರ ಹಾಕಿ ಹೋಗಿ, ಶ್ರೀನಿವಾಸ ನಿನ್ನ ದಯೆ ಹೊಂದಿರಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ, ತೃಪ್ತಿದಾಯಕಂ. ಇನ್ನು ಮೀನರಾಶಿ, ಖರ್ಚು ಜಾಸ್ತಿ ಅಷ್ಟೆ. ಮನೆ, ಕುಟುಂಬ, ವ್ಯವಸ್ಥೆ, ದೊಡ್ಡ ವ್ಯವಹಾರ, ನಿಮ್ಮದೇ ಸ್ವಂತ ವ್ಯವಹಾರ, ಸ್ವಂತ ಬೇಕ್ರಿ, ಸ್ವಂತದಾದಂಥ ಒಂದು ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಇನ್ನೊಂದಷ್ಟು ಎಕ್ಸ್ಪ್ಯಾನ್ಷನ್ ಅದು ಇದು ಅಂತಕ್ಕಂಥ ಒಂದು ಖರ್ಚು ಬಾಬತ್ತುಗಳು ಬರ್ತಕ್ಕಂಥದ್ದು ಇರುತ್ತೆ. ಅಷ್ಟು ಬಿಟ್ಟರೆ ದುಡಿತಕ್ಕೆ ಮೋಸ ಇಲ್ಲ, ನೆಮ್ಮದಿಗೆ ಮೋಸ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.